श्रीगुरुभ्यो नमः। हरि ओम्। शन्नो मित्रशं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ಓಂ ಶಾಂತಿ ಶಾಂತಿ ಶಾಂತಿ. ಬೆಳಗ್ಗೆ ಏನ್ ಮಾಡಿದ್ದು ನೆನಪಿದೆ? ಜೀವಕೋಶದ ಸಿದ್ಧಾಂತ. ಮಾತಾಡ್ತಿತ್ತು ಇಷ್ಟ ತನಕ ನನಗೆ ಗೊತ್ತಾಗಲ್ಲ, ಅಷ್ಟು ಎಲ್ಲ ಮಾತಾಡುತ್ತಿದೆ. ಜೀವಕೋಶದ ಸಿದ್ಧಾಂತ ಅಥವಾ ಸೆಲ್ ಥಿಯರಿ ಅಂತ. ಏನು ಜೀವಕೋಶದ ಸಿದ್ಧಾಂತಗಳು ಅಂತ ಹೇಳಿದ್ರೆ, ಜೀವಕೋಶದ ಸಿದ್ಧಾಂತಗಳು ಅಂತ ಅಂದ್ರೆ ಓಕೆ, ಏನು ಜೀವಕೋಶ ಸಿದ್ಧಾಂತಗಳು ಅಂತ ಹೇಳಿದ್ರೆ ಯಾರು ಹೇಳ್ತೀರಾ? ಜೀವಕೋಶ ಸಿದ್ಧಾಂತ ಅಂದ್ರೆ ಏನು ಅಂತ? ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ, ಒಂದ್ ಕಡೆಯಿಂದ. ಇದುವರೆಗೂ ಇರುವಂತಹ ಸೈಂಟಿಸ್ಟ್ ಲಿವನ್ ಹಾಕ್ ಆಗಿರ್ಬೋದು, ಇದರಲ್ಲಿ ಆಂಟನಿ ಲಿವನ್ ಆಗಿರ್ಬೋದು, ಸೊ ಅಥವಾ ರಾಬರ್ಟ್ ಹುಕ್ ಆಗಿರ್ಬೋದು, ಯಾರು ಕೂಡ ಸೆಂಟೆನ್ಸ್ ಅನ್ನ ಕೊಡ್ಲಿಲ್ಲ. ಜಸ್ಟ್ ಏನ್ ಮಾಡ್ತಾನೆ, ಜಸ್ಟ್ ಜೀವಕೋಶ ಹಿಂಗಿತ್ತು, ಹಿಂಗ್ ಬಂತು, ಹಿಂಗ್ ಡೆವಲಪ್ಮೆಂಟ್ ಆಗಿತ್ತು, ಹಿಂಗ್ ಕಾಣಿಸ್ತಿತ್ತು ಅಷ್ಟೇ ಹೇಳ್ತಾರೆ. ಆದ್ರೆ ಡೆಫಿನಿಷನ್ಸ್ ಅನ್ನ ಕೊಡಲ್ಲ, ನಮಗೆ ಎಷ್ಟು ಮುಖ್ಯ ಅಂತ ಹೇಳಲ್ಲ. ಅವ್ರ ಎಲ್ಲಾ ಪ್ರಯೋಗಗಳನ್ನು ಕೂಡ ಇವ್ರ ಅಬ್ಸರ್ವೇಷನ್ ಅನ್ನ ಮಾಡ್ತಾರೆ. ಓಕೆ, ಎರಡು ಸೈಂಟಿಸ್ಟ್ ಅನ್ನ ಏನ್ ಮಾಡ್ತಾರೆ, ಅಬ್ಸರ್ವೇಷನ್ಸ್ ಅನ್ನ ಮಾಡ್ತಾರೆ ಅಲ್ವಾ? ಯಾರು ಅವ್ರು ಅಬ್ಸರ್ವೇಷನ್ ಅನ್ನ ಮಾಡಿದವರು? ಅಬ್ಸರ್ವೇಷನ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಯಾರಿಗಾರು ಗೊತ್ತ? ವೆರಿ ಗುಡ್ ಶಿವರಾಜ್. ಥಿಯೋಡಾರ್ನ್ ಸ್ಟ್ವಾನ್. ಯಾರು? ಥಿಯೋಡಾರ್ನ್ ಸ್ಟ್ವಾನ್ ಮತ್ತು ಜಾಕೋಬ್ ಸ್ಲೀಡನ್. ಇದೇ ಮೊದಲನೇ ಸ್ಲೈಡ್. ಥಿಯೋಡಾರ್ನ್ ಸ್ಟ್ವಾನ್ ಮತ್ತು ಜಾಕೋಬ್ ಸ್ಲೀಡನ್ ಅಂತ. ಓಕೆ, ಥಿಯೋಡಾರ್ನ್ ಸ್ಟ್ವಾನ್, ನಮಸ್ತೆ ಚಿದಾನಂದ್. ಥಿಯೋಡಾರ್ನ್ ಸ್ಟ್ವಾನ್ ಮತ್ತೆ ಜಾಕೋಬ್ ಸ್ಲೀಡನ್ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಅನ್ನುವಂತ ಇಬ್ರು ಸೈಂಟಿಸ್ಟ್ ಮೊದಲನೇ ಬಾರಿಗೆ ಸರಿ ಜೀವಕೋಶ ಅಂದ್ರೆ ಹೀಗಿರತ್ತೆ ಅಂತ ಹೇಳಿದ್ವಿ, ಅದಕ್ಕೊಂದು ಪರ್ಫೆಕ್ಟ್ನೆಸ್ ಡೆಫಿನಿಷನ್ಸ್ ಅನ್ನ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಇವರು ಸಿದ್ಧಾಂತಗಳನ್ನ ಹೇಳ್ತಾರೆ. ಎಷ್ಟು ಸಿದ್ಧಾಂತಗಳನ್ನ? 2 ಸಿದ್ಧಾಂತಗಳನ್ನ ಹೇಳ್ತಾರೆ. ಓಕೆ, ಏನದು? ಮೊದಲನೇ ಸಿದ್ಧಾಂತ ಜೀವಕೋಶವನ್ನಾಗಿಟ್ಕೊಂಡು. ಸೊ ಸಿದ್ಧಾಂತ 1 ಏನ್ ಹೇಳತ್ತೆ? ಯಾರಿಗಾದ್ರೂ ಗೊತ್ತಿದ್ಯಾ ಸಿದ್ಧಾಂತ ಏನ್ ಹೇಳತ್ತೆ ಅಂತ? ಗೊತ್ತಿದೆ? ಪ್ರತಿಯೊಂದು ಜೀವಿನೂ ಕೂಡ ಜೀವಕೋಶ ಅನ್ನುವಂಥ ಮೂಲ ಘಟಕದಿಂದ ಆಗಿದೆ. ಓಕೆ, ಸೊ ಪ್ರತಿ ಒಂದು ಜೀವಿನೂ ಕೂಡ ಜೀವಕೋಶ ಅನ್ನುವಂತ ಮೂಲ ಘಟಕದಿಂದ ಆಗಿದೆ. ಅವುಗಳಲ್ಲಿ ಒಂದು ಜೀವಕೋಶ ಇದ್ರೂ ಅದು ಜೀವಿನೇ, ಒಂದಕ್ಕಿಂತ ಹೆಚ್ಚು ಜೀವಕೋಶ ಇದ್ರೂ ಅದು ಜೀವಿನೇ. Okay, so the cells are the basic unit of an organism. It may be unicellular or the multicellular ಅಂತ ಹೇಳ್ತಾರೆ ಶಂಕರ್. ಇದು ಮೊದಲನೇ ಸಿದ್ಧಾಂತ. ಈಗ ನಾವು ಅಮೀಬಾ ಅಂತ ತಗೋತೀವಿ. ಅಮೀಬಾ ಜೀವಿ ಹೌದಾ ಅಲ್ವಾ? ಅಮೀಬಾ ಜೀವಿ ಹೌದಾ ಅಲ್ವಾ?
ಬ್ಯಾಕ್ಟೀರಿಯಾ ಜೀವಿ ಹೌದಾ ಅಲ್ವಾ? ಎಸ್. ಅಮೀಬಾ, ಬ್ಯಾಕ್ಟೀರಿಯಾ, ಯುಗ್ಲಿ, ನೋ ವಿರಾಟ್ ಸತ್ಯನ. ಅಮೀಬಾ, ಬ್ಯಾಕ್ಟೀರಿಯಾ, ಯುಗ್ಲಿನ ಇವೆಲ್ಲ ಏನಿ ನಮಗ್ ಕಣ್ಣಿಗೆ ಕಾಣಿಸಲ್ಲ, ಅವೆಲ್ಲನೂ ಕೂಡ ಏಕಕೋಶ ಜೀವಿಗಳು. ಅಂದ್ರೆ ಒಂದೇ ಜೀವಕೋಶವನ್ನ ಹೊಂದಿದೆ ಅಂತ. ಒಂದೇ ಜೀವಕೋಶ ಹೊಂದಿದ್ರು ಅದು ಜೀವಿನೇ. ನಮ್ ತರ ನಮ್ಮಲ್ಲಿ ಕೋಟ್ಯಾಂತರ ಜೀವಕೋಶ ಇದೆ, ಕೋಟ್ಯಾಂತರ ಜೀವಕೋಶ ಹೊಂದಿದ್ರು ನಾವು ಕೂಡ ಜೀವಿನೇ ಅಂತ ಹೇಳ್ತಾರೆ. ಓಕೆ, ಮೊದಲನೇ ಸಿದ್ಧಾಂತ ಏನ್ ಹೇಳ್ತಾರೆ? ಪ್ರತಿಯೊಂದು ಜೀವಿಯ ಮೂಲ ಘಟಕ, ಪ್ರತಿಯೊಂದು ಜೀವಿಯ ಮೂಲ ಘಟಕ ಜೀವಕೋಶವೇ ಆಗಿದ್ದು ಅವು ಏಕಕೋಶೀಯ ಮತ್ತು ಬಹುಕೋಶೀಯವಾಗಿರುತ್ತವೆ. ಏಕಕೋಶೀಯ ಮತ್ತು ಬಹುಕೋಶೀಯವಾಗಿರುತ್ತವೆ. ಯುನಿಸೆಲ್ಯುಲರ್, ಇಟ್ ಮೇ ಬಿ ಯುನಿಸೆಲ್ಯುಲರ್ ಆರ್ ಇಟ್ ಮೇ ಬಿ ಮಲ್ಟಿಸೆಲ್ಯುಲಾರ್ ಅಂತ ಹೇಳಿ ಹೇಳ್ತಾರೆ. ಒಟ್ಟಲ್ಲಿ ಜೀವಕೋಶ ಇರಬೇಕು ಅಲ್ವಾ? ಅದು ಒಂದಿದ್ರೂ ಜೀವಿನೇ, ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿದ್ರೂ ಕೂಡ ಜೀವಿನೇ ಅಂತ ಹೇಳ್ತಾರೆ. ಇದು ಮೊದಲನೇ ಸಿದ್ಧಾಂತ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಮನುಷ್ಯ, ವಾಟ್ ಎವರ್ ಅಲ್ವಾ? ಪ್ರೊಕ್ಯಾರಿಯೋಟಿಕ್ ಬೇರೆ, ಏಕಕೋಶೀಯ ಬಹುಕೋಶೀಯನೇ ಬೇರೆ. ಒಂದೇ ಜೀವಕೋಶವನ್ನು ಹೊಂದಿದ್ರೆ ಏಕಕೋಶೀಯ, ಬಹಳಷ್ಟು ಜೀವಕೋಶಗಳನ್ನ ಹೊಂದಿದ್ರೆ ಬಹುಕೋಶ. ಪ್ರೊಕ್ಯಾರಿಯೋಟಿಕ್ ಅನ್ನ ಇದು ಮುಗಿದ್ಮೇಲೆ ಹೇಳ್ತೀನಿ. ಓಕೆ, ರೈಟ್. ಎರಡನೇ ಸಿದ್ಧಾಂತ ಏನ್ ಹೇಳತ್ತೆ? ಸಿದ್ಧಾಂತ 2 ಅರ್ಥ ಆಗಿಲ್ಲ ಲಕ್ಷ್ಮಿ? ಅರ್ಥ ಆಗೋದಕ್ಕಂದ್ರಲ್ಲಿ ಏನಿದೆ? ಪ್ರೊಕ್ಯಾರಿಯೋಟಿಕ್ ಅನ್ನ ತಲೆ ಹಾಕೋಬೇಡಿ. ಜೀವಕೋಶ ಸಿದ್ಧಾಂತ ಅಂದ್ರೆ ಪ್ರಯೋಗವನ್ನ ಆಧರಿಸಿ ಲಿಖಿತ ರೂಪದಲ್ಲಿ ಸ್ಟೇಟ್ಮೆಂಟ್ ಕೊಡೋದು. ಮೊದಲನೇ ಸಿದ್ಧಾಂತ ಏನ್ ಹೇಳುತ್ತೆ? ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜೀವಿಗಳು ಕೂಡ ಜೀವಕೋಶದಿಂದನೇ ಆಗಿದೆ. ಹಾಗಾದ್ರೆ ನಾವೆಲ್ಲನೂ ಜೀವಕೋಶದಿಂದನೇ ಆಗಿದ್ದೀವಿ ತಾನೆ? ನಮ್ಮ ಮೂಲ ಘಟಕ ಜೀವಕೋಶನೇ ತಾನೆ? ಎಲ್ಲಾ ಜೀವಿಯು ಕೂಡ ಜೀವಕೋಶದಿಂದನೇ ಆಗಿದೆ. ಓಕೆ, ಒಂದೇ ಜೀವಕೋಶ ಇದ್ರೂ ಅದಕ್ಕೆ ಜೀವಿ ಅಂತಾನೆ ಕರಿತೀವಿ. ಬಹಳಷ್ಟು ಜೀವಕೋಶ ಇದ್ರೂ ಅದಕ್ಕೆ ಜೀವಿ ಅಂತಾನೆ ಕರಿತೀವಿ. ಅಷ್ಟೇ ಹೇಳಿದ್ದಾರೆ, ಆಯ್ತಾ? ಸರಿ, ಎರಡನೇ ಸಿದ್ಧಾಂತ ಏನ್ ಹೇಳತ್ತೆ? ಥ್ಯಾಂಕ್ ಯು ಚಿದಾನಂದ್. ಎರಡನೇ ಸಿದ್ಧಾಂತ ಏನ್ ಹೇಳತ್ತೆ? ಅರೆ, ಒಂದ್ ಜೀವಕೋಶ, 2 ಜೀವಕೋಶ, 3 ಜೀವಕೋಶ, ಸಿಕ್ಕಾಪಟ್ಟೆ ಜೀವಕೋಶ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು ಜೀವಕೋಶ ಇವೆಲ್ಲ ಅಂತ ಕ್ವಶನ್ ಮಾಡ್ತಾರೆ. ಓಕೆ, ಹೆಂಗ್ ಬಂತು ಜೀವಕೋಶಗಳು ಅಂತ ಕ್ವಶನ್ ಮಾಡ್ತಾ ಹೋಗ್ತಾರೆ. ಹೆಂಗ್ ಬರುತ್ತೆ ಜೀವಕೋಶ? ಹೇಗ್ ಹುಡ್ತ ಮನುಷ್ಯ? ಈಗಾಗಲೇ ಇರ್ತಕ್ಕಂಥ ಜೀವಕೋಶದಿಂದ ಮತ್ತೊಂದು ಜೀವಕೋಶ ಹುಟ್ಟುತ್ತೆ. ಓಕೆ, ಇಲ್ಲೊಂದು ಜೀವಕೋಶ ಇದೆ ಅಂತ ಅನ್ಕೊಂಡ್ರೆ, ಒಂದ್ ಸೆಲ್ ಇದೆ ಅಂತ ಅನ್ಕೊಂಡ್ರೆ, ಈ ಸೆಲ್ ಡಿವೈಡ್ ಆಗಿ ಓಕೆ 2 ಜೀವಕೋಶಗಳಾಗಿ ಮಾರ್ಪಾಡು ಹೊಂದತ್ತೆ. ಎಕ್ಸಾಕ್ಟ್ಲಿ ಕೇಳ್ಬೋದು, ಸಿಕ್ಕಾಪಟ್ಟೆ ಸಲ ಕೇಳಿದ್ದಾರೆ ಬಸವರಾಜ್, ತುಂಬಾ ಸಲ ಕೇಳಿದ್ದಾರೆ. ಓಕೆ, ಸೊ ಒಂದು ಜೀವಕೋಶ ಕೋಶ ವಿಭಜನೆ ಹೊಂದಿ ಮರಿಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ, ಹಂಗಾಗಿ ಡೆವಲಪ್ಮೆಂಟ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಂತ? ಈಗಾಗ್ಲೇ ಇರ್ತಕ್ಕಂಥ ಜೀವಕೋಶ ಓಕೆ ಮರಿಕೋಶಗಳನ್ನ ಉತ್ಪತ್ತಿ ಮಾಡತ್ತೆ. ನಮ್ಮ ದೇಹದ ಎಲ್ಲಾ ಜೀವಕೋಶಗಳು ಉದಾಹರಣೆನೆ ಅಲ್ವಾ? ಈಗಾಗಲೇ ಇರ್ತಕ್ಕಂಥ ಜೀವಕೋಶ ವಿಭಜನೆಯಾಗಿ ಮರಿಕೋಶಗಳನ್ನ ಉತ್ಪತ್ತಿ ಮಾಡತ್ತೆ ಅಂತ ಹೇಳ್ತಾರೆ. ಹೆಂಗ್ ಹುಟ್ಟುತ್ತು ಅಂತ ಹೇಳಿದ್ರೆ ಹೀಗೆ ಡೆವಲಪ್ಮೆಂಟ್ ಆಗತ್ತೆ. ಅಂದ್ರೆ ಈಗಾಗಲೇ ಇರುವ ಜೀವಕೋಶವು ವಿಭಜನೆ ಹೊಂದಿ ಮರಿಕೋಶಗಳನ್ನು ಉಂಟು ಮಾಡುತ್ತದೆ.
ಮರಿಕೋಶಗಳನ್ನು ಉಂಟು ಮಾಡುತ್ತದೆ. ರೆಕಾರ್ಡ್ ಕ್ಲಾಸ್ ಕೇಳ್ತೀರಾ? ಥ್ಯಾಂಕ್ಸ್ ರೀ ಚಿದಾನಂದ್. ಓಕೆ, ಸೊ ಇವೆರಡನ್ನ ಜೀವಕೋಶದ ಸಿದ್ಧಾಂತಗಳು ಅಂತ ಹೇಳಿ ಕರೀತಾರೆ. ಓಕೆ, ಪ್ರತಿಯೊಂದು ಜೀವಿಯ ಮೂಲ ಘಟಕ ಜೀವಕೋಶನೇ ಆಗಿರುತ್ತೆ. ಅದು ಒಂದಾರು ಇರ್ಬೋದು, ಹೆಚ್ಚಾದ್ರೂ ಇರ್ಬೋದು. ಎರಡನೇ ಸಿದ್ಧಾಂತ ಏನು? ಈಗಾಗ್ಲೇ ಇರುವಂತ ಜೀವಕೋಶ ವಿಭಜನೆ ಹೊಂದಿ ಮರಿಕೋಶಗಳನ್ನು ಉಂಟು ಮಾಡುತ್ತೆ. ಓಕೆ, ಎಕ್ಸಿಸ್ಟಿಂಗ್ ಸೆಲ್ಸ್ ಪ್ರೊಡ್ಯೂಸಸ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಇವೆರಡನ್ನ ನಾವು ಜೀವಕೋಶದ ಸಿದ್ಧಾಂತಗಳು ಅಂತ ಹೇಳ್ತೀವಿ. ಇಷ್ಟು ಗೊತ್ತಾಯ್ತಾ? ಇಷ್ಟು ನಿಮಗೆ ಬೇಸಿಕ್, ಇಷ್ಟು ನಿಮಗೆ ಏನಾಗಿರುತ್ತೆ? ಬೇಸಿಕ್ ಆಗಿರುತ್ತೆ. ಇದನ್ನ ಬರ್ಕೊಂಡಿದ್ದೀರಾ? ಇಷ್ಟು ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಹೌದಾ ಜೀವಕೋಶ ಹಿಂಗೆಲ್ಲ ಇರುತ್ತಾ? ಜೀವಕೋಶನ ಎಷ್ಟು ವಿಧಗಳಲ್ಲಿ ನೋಡ್ತೀವಪ್ಪ ನಾವು? ಜೀವಕೋಶದಲ್ಲಿ ಎಷ್ಟು ವಿಧಗಳಿದೆಯಪ್ಪ? ಯಾರು ಹೇಳ್ತೀರಾ? ಎಷ್ಟು ವಿಧಗಳಿರ್ಬೇಕು? ಓಕೆ, ಎರಡಿದೆ ಪೂರ್ಣಿ. ಯಾವ್ದ್ಯಾವ್ದು ಪೂರ್ಣಿ ಅವರ, ಶಿವರಾಜ್ ಅವರ, ಮಂಗಳಗೌಡ, ಯಾವ್ಯಾವ್ದಿದೆ ಜೀವಕೋಶದ ವಿಧಗಳು? ವಿರಾಟ್, ಸಸ್ಯ ಜೀವಕೋಶ, ಜೀವಕೋಶ, ಏಕಕೋಶ, ಬಹುಕೋಶ. ಹೌದಾ? ಹೌದಾ? ನಾವ್ ಇವರೆಗೂ ಅದನ್ನೇ ಓದ್ಕೊ ಬಂದಿದೀವಿ ತಾನೆ? ಅಲ್ಲ. ಓಕೆ, ಜೀವಕೋಶದಲ್ಲಿ ಎರಡು ವಿಧ ಇದೆ. ಒಂದು ಪ್ರೊಕ್ಯಾರಿಯೋಟಿಕ್, ಇನ್ನೊಂದು ಯುಕ್ಯಾರಿಯೋಟಿಕ್ ಅಂತ. ಎಷ್ಟು ವಿಧ ಇದೆ ಜೀವಕೋಶದಲ್ಲಿ? ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು, ಯುಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ. ಅರ್ಥ ಆಗ್ತಿದೆ? ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು, ಯುಕ್ಯಾರಿಯೋಟಿಕ್ ಜೀವಕೋಶಗಳು. ಏನ್ ಹಂಗಂತ ಹೇಳಿದ್ರೆ, ಏನ್ ಹಂಗಂತ ಅಂದ್ರೆ, ಒಂದ್ ಬ್ಯಾಕ್ಟೀರಿಯಾ ಅಂತಿದೆ, ಒಂದ್ ಬ್ಯಾಕ್ಟೀರಿಯಾ. ಓಕೆ, ನಾನು ಇಲ್ಲೊಂದು ನಮ್ಮ ದೇಹದ ಯಾವುದೋ ಒಂದು ಜೀವಕೋಶನ ಬರೀತೀನಿ. ಏನ್ ಮಾಡ್ತೀನಿ ಇಲ್ಲಿ? ನಮ್ಮ ದೇಹದ ಯಾವುದೋ ಒಂದು ಜೀವಕೋಶನ ಬರೀತೀನಿ ಅಲ್ವಾ? ನಮ್ಮ ದೇಹದ ಯಾವುದೋ ಒಂದು ಜೀವಕೋಶನ ಬರೀತೀನಿ, ಆಯ್ತಾ? ಸೊ ಇದನ್ನ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತ ಹೇಳ್ತೀನಿ. ಇದನ್ನ ಎಂತ ಜೀವಕೋಶ ಅಂತ ಹೇಳ್ತೀನಿ? ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತ ಹೇಳ್ತೀನಿ. ಓಕೆ, ಇದನ್ನ ಯುಕ್ಯಾರಿಯೋಟಿಕ್ ಜೀವಕೋಶ ಅಂತ ಹೇಳ್ತೀನಿ. ಯುಕ್ಯಾರಿಯೋಟಿಕ್ ಜೀವಕೋಶ ಅಂತ ಹೇಳ್ತೀನಿ. ಹೆಂಗ್ ಹೇಳಿದ್ರಿ ನೀವು? ಇದು ಪ್ರೊಕ್ಯಾರಿಯೋಟಿಕ್, ಇದು ಯುಕ್ಯಾರಿಯೋಟಿಕ್ ಅಂತ ಹೇಗ್ ಹೇಳಿದ್ರಿ? ವೆರಿ ಗುಡ್. ನಿರ್ದಿಷ್ಟ ಕೋಶ ಕೇಂದ್ರ ಇಲ್ಲದೆ ಇದ್ರೆ ಪ್ರೊಕ್ಯಾರಿಯೋಟಿಕ್, ನಿರ್ದಿಷ್ಟ ಕೋಶ ಕೇಂದ್ರ ಇದ್ರೆ ಯುಕ್ಯಾರಿಯೋಟಿಕ್ ಅಂತ. ಓಕೆ, ಸೊ ನೋಡಿ, ಈಗ ಒಂದು ಅಮೀಬಾನ, ಒಂದು ಬ್ಯಾಕ್ಟೀರಿಯಾ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಒಂದು ಬ್ಯಾಕ್ಟೀರಿಯಾ ಬರ್ದಿದ್ದೀನಿ. ಇದು ನಮ್ಮ ದೇಹದ ಯಾವುದೋ ಒಂದು ಜೀವಕೋಶ, ಪ್ರಾಣಿ ಜೀವಕೋಶ ಅಂತ ಅನ್ಕೊಳ್ಳಿ. ಸೊ ಬ್ಯಾಕ್ಟೀರಿಯಾದಲ್ಲಿ ನಾವು ಏನೆಲ್ಲ ಗುರುತಿಸ್ಬೋದು? ಬ್ಯಾಕ್ಟೀರಿಯಾಗೆ ಒಂದು ಬಾಲ ಇದೆ ನೋಡಿ. ಇಲ್ಲಿರುವಂತ ಜೀವಕೋಶಕ್ಕೆ ಬಾಲ ಇದೆಯಾ? ಇಲ್ಲ. ಸೊ ಈ ಬಾಲವನ್ನ ನಾವು ಚಲನಾಂಗ ಅಂತ ಹೇಳಿ ಕರಿತೀವಿ. ಚಲಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬಾಲದಂತಹ ರಚನೆಯನ್ನ ಚಲನಾಂಗ ಅಂತೀವಿ. ಈ ಜೀವಿಗಳು, ಏಕಕೋಶೀಯ ಜೀವಿಗಳು ಚಲಿಸ್ಬೇಕು ಅಂತ ಹೇಳಿದ್ರೆ ಅವಕ್ಕೆ ಕೈ ಕಾಲುಗಳಿರಲ್ಲ. ಒಂದೇ ಒಂದು ಜೀವಕೋಶವನ್ನ ಇಟ್ಕೊಂಡು ತನ್ನ ಇಡೀ ಲೈಫ್ ಅನ್ನ ಲೀಡ್ ಮಾಡ್ತಾ ಇರುತ್ತೆ. ಸೊ ಅದ ಕೈಯೂ ಇಲ್ಲ, ಕಾಲು ಇಲ್ಲ. ನಮಗಾರೆ ಒಂದ್ ಕೈ ಅಂದ್ರೆ ಕೋಟ್ಯಾಂತರ ಜೀವಕೋಶದಿಂದ ಆಗಿರ್ತಕ್ಕಂಥ ಒಂದ್ ಕೈ ಇದೆ. ಬಟ್ ಹಾಗಲ್ಲ, ಅಲ್ಲಿ ಒಂದೇ ಜೀವಕೋಶದಿಂದ ತನ್ನ ಲೈಫ್ ಅನ್ನ ಲೀಡ್ ಮಾಡುತ್ತೆ. ಒಂದೇ ಜೀವಕೋಶದಿಂದ ತನ್ನ ಇಡೀ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಅನ್ನೋದಾದ್ರೆ, ಓಕೆ, ಅದಕ್ಕೆ ಕೈಕಾಲಿಲ್ಲ ಅನ್ನೋದಾದ್ರೆ ಚಲಿಸೋದು ಯಾರು ಹೆಲ್ಪ್ ಮಾಡ್ಬೇಕಲ್ವಾ? ಆ ಚಲಿಸೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ರಚನೆನೇ ಚಲನಾಂಗ ಅಂತ. ಓಕೆ, ಇಲ್ಲಿ ಏನಾದ್ರು ಇನ್ ಕೇಸ್ ಇದಕ್ಕೆ ಚಲನಾಂಗ ಇದೆಯಾ? ಚಲನಾಂಗ ಇಲ್ಲ. ಓಕೆ, ಇದಕ್ಕೆ ಕೋಶ ಪೊರೆ ಇದೆ. ಓಕೆ, ಇಲ್ಲೂ ಕೂಡ ಕೋಶ ಪೊರೆ ಇದೆ. ಹೊರಗಡೆ ಇರ್ತಕ್ಕಂಥ ಪೊರೆನೆ ಕೋಶ ಪೊರೆ ಅಂತ. ಸೊ ಇಲ್ಲಿ ಕೋಶ ಬರದ ತಕ್ಷಣ ನಾವೇನ್ ಮಾಡ್ತೀವಿ? ಕೋಶ ದ್ರವ್ಯವನ್ನ ಬರಿತೀವಿ. ಓಕೆ, ಸೊ ಕೋಶ ದ್ರವ್ಯ ಇದೆ. ಜೀವಕೋಶ ಅಂತ ಹೇಳಿದ್ರೆ ಕೋಶ ದ್ರವ್ಯ ಅಂತ ಇರ್ಲೇಬೇಕು ಅಲ್ವಾ?
ಜೀವಕೋಶದ ಒಳಗಡೆ ಇರ್ತಕ್ಕಂತ ರಸವನ್ನ ನಾವೇನಂತ ಕರಿತೀವಿ? ಕೋಶ ದ್ರವ್ಯ ಅಂತ ಕರಿತೀವಿ. ಜೀವಕೋಶದ ಒಳಗಡೆ ಇರ್ತಕ್ಕಂತ ರಸವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು? ಕೋಶ ದ್ರವ್ಯ ಅಂತ ಕರಿತೀವಿ. ರಸಕ್ಕೆ ಇರ್ತಕ್ಕಂತ ಹೆಸರೇನು? ಕೋಶ ದ್ರವ್ಯ. ಸೊ ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. ಈಗ ನೆಕ್ಸ್ಟ್ ಏನು? ಕೋಶ ಕೇಂದ್ರ. ನೆಕ್ಸ್ಟ್ ಏನಾಗಿದೆ? ಕೋಶ ಕೇಂದ್ರ. ಈಗ ನಾವು ಒಂದು ಜೀವಕೋಶ ಬರ್ದು ಕೋಶ ಕೇಂದ್ರ ಬರೀರಿ ಅಂದ್ರೆ ಏನ್ ಮಾಡ್ತೀವಿ? ಸಡನ್ ಆಗಿ ಇಲ್ಲೊಂದು ವೃತ್ತ ಹಾಕ್ಬಿಡ್ತೀವಿ, ಇದನ್ನ ಕೋಶ ಕೇಂದ್ರ ಅಂತ ತೋರಿಸ್ಬಿಡ್ತೀವಿ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ತೋರಿಸ್ತೀವಿ. ಆದ್ರೆ ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಅಥವಾ ಅಮೀಬಾ, ಪ್ಯಾರಾಮಿಶಿಯಂ, ಯುಗ್ಲಿನಾ, ಬ್ಯಾಕ್ಟೀರಿಯಾ ಇಂತ ಏಕಕೋಶ ಜೀವಿಗಳಲ್ಲಿ ನಾವೇನ್ ಮಾಡಕ್ಕಾಗಲ್ಲ? ನ್ಯೂಕ್ಲಿಯಸ್ ಅನ್ನ ತೋರ್ಸೋಕ್ ಸಾಧ್ಯ ಇಲ್ಲ. ಯಾಕೆ ತೋರ್ಸಕ್ ಸಾಧ್ಯ ಇಲ್ಲ? ನ್ಯೂಕ್ಲಿಯಸ್ ಇರತ್ತಾ ಇರಲ್ವಾ? ಅಟ್ಲೀಸ್ಟ್ ಅಮೀಬಾ ಮತ್ತೆ ಬ್ಯಾಕ್ಟೀರಿಯಾಗಳಲ್ಲಿ ಕೋಶ ಕೇಂದ್ರ ಇರತ್ತಾ ಇರಲ್ವಾ? ಇರತ್ತಾ ಇರಲ್ವಾ? ಎಕ್ಸಾಕ್ಟ್ಲಿ ಇರತ್ತೆ, ಆದ್ರೆ ನಾವು ನೋಡಕ್ಕಾಗಲ್ಲ. ಥ್ಯಾಂಕ್ ಯು ಶಿವರಾಜ್. ಇರತ್ತೆ, ಆದ್ರೆ ನೋಡೋದಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಓಕೆ, ಯಾಕೆ ನೋಡಕ್ಕಾಗಲ್ಲ? ಯಾಕೆ ನೋಡಕ್ಕಾಗಲ್ಲ ಅದಕ್ಕೂ ಒಂದು ರೀಸನ್ ಇದೆ. ಓಕೆ, ಇಲ್ಲಿ ನೋಡಿ, ಕೋಶ ಕೇಂದ್ರ ಇದೆ. ಈ ಕೋಶ ಕೇಂದ್ರಕ್ಕೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪೊರೆ ಇರತ್ತೆ. ಓಕೆ, ಆ ಪೊರೆ ಇರೋದ್ರಿಂದ ಈ ಕೋಶ ಕೇಂದ್ರದ ಒಳಗಡೆ ಇರ್ತಕ್ಕಂಥ ಕ್ರೋಮೋಸೋಮ್, DNA ಇವೆಲ್ಲನೂ ಕೂಡ ಒಂದ್ ಕಡೆಗೆ ಗಪ್ ಚುಪ್ಪಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತವೆ. ಯಾಕಂದ್ರೆ ಕೋಶ ಕೇಂದ್ರಕ್ಕೆ ಪೊರೆ ಬೇಲಿ ತರ ಇರುತ್ತಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದ್ರಿಂದ ಒಂದ್ ಕಡೆಗೆ ಗಪ್ ಚುಪ್ಪಾಗಿ ಕುತ್ಕೊಂಡ್ಬಿಟ್ಟಿದೆ. ಆದ್ರೆ ಇಲ್ಲೇನಾಗುತ್ತೆ ಗೊತ್ತಾ? ಕೋಶ ಕೇಂದ್ರ ಇದ್ರೂನು ಅದಕ್ಕೆ ಪೊರೆನೇ ಇಲ್ಲ, ಲಗಾಮೇ ಇಲ್ಲ. ಪೊರೆ ಇಲ್ಲ ಅಂದ್ರೆ ಇಡೀ ಕೋಶ ತುಂಬಾ ಸ್ಪ್ರೆಡ್ ಆಗಿದೆ. ಇಡೀ ಕೋಶ ತುಂಬಾ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಈ ಕೋಶ ದ್ರವ್ಯದ ಜೊತೆಗೆ ಮಿಕ್ಸ್ ಆಗ್ಬಿಟ್ಟಿದೆ. ನನಗೆ ಕೋಶ ಕೇಂದ್ರ ಇದ್ರೂನು ಗುರ್ತಿಸೋಕ್ ಆಗ್ತಾ ಇಲ್ಲ. ಯಾಕೆ ಗುರ್ತಿಸೋಕ್ ಆಗ್ತಾ ಇಲ್ಲ? ಇಲ್ಲಿ ಕೋಶ ಕೇಂದ್ರ ಪೊರೆನೇ ಇಲ್ಲ. ಈ ಪೊರೆನೇ ಇಲ್ಲಿ ಇರೋದಿಲ್ಲ. ಅದಕ್ಕೆ ಕೋಶ ಕೇಂದ್ರ ಇದೆ, ಆದ್ರೆ ಗುರ್ತಿಸಕ್ ಆಗಲ್ಲ. ಇಲ್ಲಿ ಕೋಶ ಕೇಂದ್ರದ ಒಳಗಡೆ ಇರ್ತಕ್ಕಂಥ ಕ್ರೋಮೋಸೋಮ್ ನಿರ್ದಿಷ್ಟವಾಗಿ ಒಂದ್ ಜಾಗದಲ್ಲಿ ಇದ್ರೆ ಇಲ್ಲಿ ಸ್ಪ್ರೆಡ್ ಆಗಿರೋದ್ರಿಂದ ಇಡೀ ಕೋಶ ತುಂಬಾ ಕ್ರೋಮೋಸೋಮ್ ಹರಡ್ಕೊಂಡಿರತ್ತೆ. ಇಡೀ ಕೋಶ ತುಂಬಾ ಏನಾಗಿರತ್ತೆ? ಕ್ರೋಮೋಸೋಮು ಸ್ಪ್ರೆಡ್ ಆಗಿರತ್ತೆ. ರೀಸನ್ ಒಂದೇ, ಪ್ರೊಕ್ಯಾರಿಯೋಟಿಕ್ ಗಳಲ್ಲಿ ಕೋಶ ಕೇಂದ್ರ ಇದ್ರೂನು ಕೋಶ ಕೇಂದ್ರಕ್ಕೆ ಪೊರೆ ಇಲ್ಲ. ಅದಕ್ಕೆ ಇಡೀ ಕೋಶದ ತುಂಬಾನು ಕೂಡ ಸ್ಪ್ರೆಡ್ ಔಟ್ ಆಗಿದೆ. ಓಕೆ, ದಟ್ಸ್ ವೈ ಅನುವಂಶೀಯ ವಸ್ತುವಾಗಿರ್ತಕ್ಕಂಥ ಕ್ರೋಮೋಸೋಮ್ ಇಡೀ ಕೋಶದ ತುಂಬಾನು ಕೂಡ ಹರಡ್ಕೊಂಡಿರತ್ತೆ. ಆದ್ರೆ ಯುಕ್ಯಾರಿಯೋಟಿಕ್ ಅಲ್ಲಿ ನಿರ್ದಿಷ್ಟವಾದ ಜೀವಕೋಶದಲ್ಲಿ ಕೋಶ ಕೇಂದ್ರ ಪ್ರಾಪರ್ ಆಗಿರತ್ತೆ. ಕಾರಣ ಅದಕ್ಕೆ ಕಟ್ಟುಪಾಡುಗಳನ್ನ ಹೊಂದಿರತಕ್ಕಂತ ಕೋಶ ಪೊರೆ ಕೇಂದ್ರ ಇದೆ. ಕೋಶ ಕೇಂದ್ರಕ್ಕೆ ಪೊರೆ ಇದೆ. ಆ ಪೊರೆ ಇರೋದ್ರಿಂದ ಯಾರು ತಪ್ಪಿಸ್ಕೊಂಡು ಹೋಗದಿರೋ ಹಾಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ಓಕೆ, ಅದಕ್ಕೆ ಇಲ್ಲಿ ನಿರ್ದಿಷ್ಟವಾಗಿ ನಾವು ಗುರುತಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಜೀವಕೋಶವನ್ನ ನಾವು ಟ್ರೂ ನ್ಯೂಕ್ಲಿಯಸ್ ಅಥವಾ ನಿಜವಾದ ನ್ಯೂಕ್ಲಿಯಸ್ ಅಂತೀವಿ. ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇರೋದಕ್ಕೆ ಟ್ರೂ ನ್ಯೂಕ್ಲಿಯಸ್ ಅಂತ ಹೇಳ್ತೀನಿ ಅಲ್ವಾ? ಕಣ್ಣಿಗೆ ಕಾಣಿಸ್ತಾ ಇದೆ, ಸೊ ಕಣ್ಣಿಗೆ ಕಾಣಿಸೋದಕ್ಕೆ ನಾನು ಏನ್ ಪ್ರೊನೌನ್ಸ್ ಮಾಡಿದೀನಿ? ಅದನ್ನ ಟ್ರೂ ನ್ಯೂಕ್ಲಿಯಸ್ ಅಂತ ಹೇಳಿದೀನಿ. ಆದ್ರೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಕಾಣಿಸುತ್ತಾ ಪ್ರೊಕ್ಯಾರಿಯೋಟಿಕ್? ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ, ನಿರ್ದಿಷ್ಟವಾಗಿ ಗುರುತಿಸೋಕ್ ಆಗಲ್ಲ ಅನ್ನೋ ಕಾರಣಕ್ಕೆ, ಇದ್ರೂ ನನಗೆ ಹೇಳಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಅನ್ನ ಮಿಥ್ಯ ಕೋಶ ಕೇಂದ್ರ ಅಥವಾ ಫಾಲ್ಸ್ ನ್ಯೂಕ್ಲಿಯಸ್ ಅಂತೀವಿ. ನಮಗೆ ಕಣ್ಣಿಗೆ ಕಾಣೋದೇ ಸತ್ಯ ಅಲ್ವಾ? ಕಣ್ಣಿಗೆ ಕಂಡ್ರೆ ಆ ಕೋಶ ಕೇಂದ್ರವನ್ನ ಟ್ರೂ ಅಂತೀವಿ, ಕಣ್ಣಿಗೆ ಕಾಣ್ಲಿಲ್ಲ ಫಾಲ್ಸ್ ಅಂದ್ಬಿಡ್ತೀವಿ. ಇದೇ ಮೇನ್ ಇಂಪಾರ್ಟೆಂಟ್. ಇದನ್ನೇ ಬೇಸ್ ಆಗಿ ಇಟ್ಕೊಂಡು ವಿಧಗಳನ್ನ ಡಿವೈಡ್ ಮಾಡಿದ್ವಿ. ಓಕೆ, ನೋಡಿ, ಪ್ರೋ ಅಂತ ಹೇಳಿದ್ರೆ ಓಲ್ಡ್ ಅಂತ, ಅಂದ್ರೆ ಓಲ್ಡ್ ಅಂತ, ಹಳೇ ಅಂತ. ನಮ್ಮ ಸೈನ್ಸ್ ನ ಪ್ರಕಾರ ಕ್ಯಾರಿ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ, ಓಟಿಕ್ ಅಂತ ಹೇಳಿದ್ರೆ ರಚನೆ ಅಂತ. ತುಂಬಾ ಹಳೇ ರೀತಿಯ ಕೋಶ ಕೇಂದ್ರವನ್ನ ಹೊಂದಿರುವಂತದ್ದೇ ಪ್ರೊಕ್ಯಾರಿಯೋಟಿಕ್. ಓಕೆ, ಯು ಅಂತ ಹೇಳಿದ್ರೆ ನಾವು
ಅಂದ್ರೆ ಡೆವಲಪ್ಮೆಂಟ್ ಆಗಿರೋರು ಅಂತ ಹೇಳಿ ಅರ್ಥ. ಯು ಅಂದ್ರೆ ನಾವು, ಡೆವಲಪ್ಮೆಂಟ್ ಆಗೋರು ಅಂತ ಹೇಳಿ ಅರ್ಥ. ಕ್ಯಾರಿ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿ ಅರ್ಥ. ಓಟಿಕ್ ಅಂದ್ರೆ ರಚನೆ ಅಂತ ಹೇಳಿ ಅರ್ಥ. ಸೊ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕೋಶ ಕೇಂದ್ರನೇ ಯುಕ್ಯಾರಿಯೋಟಿಕ್. ಅರ್ಥ ಆಗ್ತಿದೆ? ಸೆಲ್ ಮೆಂಬ್ರೇನ್ ಅಲ್ಲ, ಕೋಶ ಪೊರೆ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಶಂಕರ್. ಓಕೆ, ಹಂಗಾಗಿ ಯುಕ್ಯಾರಿಯೋಟಿಕ್ ಅನ್ನ ಟ್ರೂ ನ್ಯೂಕ್ಲಿಯಸ್ ಅಂತೀವಿ, ಪ್ರೊಕ್ಯಾರಿಯೋಟಿಕ್ ಅನ್ನ ಫಾಲ್ಸ್ ನ್ಯೂಕ್ಲಿಯಸ್ ಅಂತೀವಿ. ಎಷ್ಟು ಸಿಂಪಲ್ ಅಲ್ವಾ? ಹಾಗಾದ್ರೆ ಎಕ್ಸಾಂಪಲ್ಸ್ ಏನು? ಎಕ್ಸಾಂಪಲ್ಸ್ ಏನು? ತುಂಬಾ ಓಲ್ಡೆಸ್ಟ್ ಅಂದ್ರೆ ಏಕಕೋಶೀಯ ಜೀವಿಗಳು ಅಂತ. ತುಂಬಾ ಓಲ್ಡೆಸ್ಟ್ ಅಂದ್ರೆ ಏನಾಗಿರುತ್ತೆ? ಏಕಕೋಶೀಯ ಜೀವಿಗಳು ಅಂತೇಳಿ ಅರ್ಥ. ಹಾಗಾದ್ರೆ ಎಲ್ಲಾ ಏಕಕೋಶೀಯ ಜೀವಿಗಳು ಅಥವಾ ಯುನಿಸೆಲ್ಯುಲಾರ್ ಆರ್ಗನಿಸಮ್ಸ್ ಕೂಡ ಪ್ರೊಕ್ಯಾರಿಯೋಟಿಕ್ ಎಕ್ಸಾಂಪಲ್. ಓಕೆ, ಕೇವಲ ಸಸ್ಯ ಮತ್ತೆ ಪ್ರಾಣಿ ಕೋಶಗಳು ಮಾತ್ರ ಯುಕ್ಯಾರಿಯೋಟಿಕ್ ಎಕ್ಸಾಂಪಲ್. ಅಂದ್ರೆ ಸಸ್ಯ ಮತ್ತೆ ಪ್ರಾಣಿಗಳು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಅರ್ಥ. ಓಕೆ, ಇಷ್ಟೇ ಡಿಫ್ರೆನ್ಸ್? ಹಾಗಾದ್ರೆ ಇಷ್ಟೇ ಡಿಫ್ರೆನ್ಸ್ ಅಲ್ಲ, ಇನ್ನೂ ಇದೆ. ಇದನ್ನ ಪಟ್ಟಿ ಮಾಡ್ಬೇಕು ನಾವು. ಓಕೆ, ಹಾಗಾದ್ರೆ ನಾವು ಅಮೀಬಾ, ಯುಗ್ಲಿನಾ, ಬ್ಯಾಕ್ಟೀರಿಯಾ ಇವುಗಳಲ್ಲಿ ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ ಇವನ್ನೆಲ್ಲ ಗುರುತಿಸೋಕ್ ಸಾಧ್ಯ ಇದೆಯಾ? ಇಲ್ಲ. ಯಾಕಂದ್ರೆ ಓಷ್ಟು ರೀತಿ ಇರ್ತಕ್ಕಂತ ಈ ಏಕಕೋಶೀಯ ಜೀವಿಗಳಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಯಾವುದೇ ಕಣದಂಗಗಳು ಅಥವಾ ಯಾವುದೇ ಆರ್ಗನಲ್ಸ್ ಕೂಡ ಇರೋದಿಲ್ಲ. ಓಕೆ, ಆದ್ರೆ ಸಸ್ಯಕೋಶ ಮತ್ತೆ ಪ್ರಾಣಿ ಕೋಶದಲ್ಲಿ ಪ್ರತಿ ಒಂದು ಕಣದಂಗಗಳು ಇರುತ್ತೆ. ನೋಡಿ, ಕೋಶ ಕೇಂದ್ರಕ್ಕೆ ಅಂಟ್ಕೊಂಡು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರತ್ತಾ, ರೈಬೋಸೋಮ್ಸ್ ಗಳಿರತ್ತಾ, ರೈಬೋಸೋಮ್ಸ್ ಗಳಿರತ್ತಾ, ಅದೇ ತರನೇ ಪ್ಲಾಸ್ಟಿಡ್ ಇರತ್ತಾ, ಅದೇ ತರನೇ ಏನಿರತ್ತೆ? ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಇರತ್ತಾ? ಮೈಟೋಕಾಂಡ್ರಿಯಾ ಇರತ್ತಾ? ಸುರುಳಿಯಾಗಿರ್ತಕ್ಕಂಥ ಗಾಲ್ಗಿ ಸಂಕೀರ್ಣಗಳಿರತ್ತಾ? ಪ್ಲಾಸ್ಟಿಡ್ ಅಂದ್ರೆ ಕ್ಲೋರೋಪ್ಲಾಸ್ಟ್ ಸೇರತ್ತೆ. ಗಾಲ್ಗಿ ಸಂಕೀರ್ಣಗಳಿರತ್ತಾ? ಓಕೆ, ದೆನ್ ರೈಬೋಸೋಮ್ಸ್ ಗಳಿದೆಯಾ? ಬೇರೆ ಯಾವ ಕಣದಂಗ? ಸರಿ, ಬೇರೆ ಯಾವ ಕಣದಂಗಗಳನ್ನು ನೋಡಿದೀರಾ? ರಸಧಾನಿ ಅಂತ ನೋಡಿದೀರಾ? ರಸಧಾನಿ ಅಂದ್ರೆ ವ್ಯಾಕ್ಯೂಲ್. ಓಕೆ, ಆಮೇಲೆ ಕಡ್ಡಿಗಳನ್ನ ಜೋಡಿಸ್ತಾಗಿರತ್ತಲ್ಲ, ದಟ್ ಈಸ್ ಸೆಂಟ್ರಿಯೋಲ್. ಸೆಂಟ್ರಿಯೋಲ್. ಓಕೆ, ಹಾಗಾದ್ರೆ ಈಗ ಹೇಳಿ, ಇವೆಲ್ಲ ಕಣದಂಗಗಳು ಲೈಸೋಸೋಮ್. ವೆರಿ ಗುಡ್, ಲೈಸೋಸೋಮ್. ಓಕೆ, ಈಗ ಹೇಳಿ, ಇದೆಲ್ಲ ಕಣದಂಗಗಳು ಕೂಡ ನಮ್ಮ ಪ್ರೊಕ್ಯಾರಿಯೋಟಿಕಲ್ ಇಂಪಾಸಿಬಲ್. ಓಕೆ, ಆದ್ರೆ ಒಂದೇ ಒಂದಿರತ್ತೆ. ಯಾವುದು? ರೈಬೋಸೋಮ್. ವೆರಿ ಗುಡ್ ಶಿವರಾಜ್, ಒಂದೇ ಒಂದಿರತ್ತೆ. ಯಾವುದು? ರೈಬೋಸೋಮ್. ರೈಬೋಸೋಮ್ ಅನ್ನ ಬಿಟ್ಟು ಬೇರೆ ಯಾವುದೇ ಕಣದಂಗಗಳು ಕೂಡ ಪ್ರೊಕ್ಯಾರಿಯೋಟಿಕ್ ಇಲ್ಲ. ಕ್ಲೋರೋಪ್ಲಾಸ್ಟ್ ಅಂದ್ರೆ ಒಂದೇ, ಪ್ಲಾಸ್ಟಿಡ್ ಅಂದ್ರೆ ಒಂದೇ ರೀ. ಓಕೆ, ಸೊ ಹಂಗಾದ್ರೆ ಮೊದಲೇ ಡಿಫ್ರೆನ್ಸ್, ಒಂದು ಪ್ರೊಕ್ಯಾರಿಯೋಟಿಕ್ಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಓಕೆ, ಯುಕ್ಯಾರಿಯೋಟಿಕ್ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಣ್ಣದು ಇದು ದೊಡ್ಡದು ಅಂತ. ಎರಡನೇ ಡಿಫ್ರೆನ್ಸ್, ರೈಬೋಸೋಮ್ ಬಿಟ್ಟು ಬೇರೆ ಯಾವುದೇ ಕಣದಂಗಗಳು ಕೂಡ ಯಾರು ಹೊಂದಿಲ್ಲ? ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಹೊಂದಿಲ್ಲ. ಓಕೆ,
ರೈಬೋಸೋಮ್ ಅನ್ನು ಎಲ್ಲಾ ಜೀವಕೋಶಗಳು ಎಲ್ಲಿರತ್ತೆ? ಯುಕ್ಯಾರಿಯೋಟಿಕ್ ಅಲ್ಲಿ ಇರತ್ತೆ. ಡಿಫರೆನ್ಸ್ ಬರ್ಸ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಚಲನಾಂಗ ಇದೆ, ಆದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಚಲನದ ಅವಶ್ಯಕತೆ ಇಲ್ಲ. ಓಕೆ, ನಿರ್ದಿಷ್ಟವಾದ ಕೋಶ ಕೇಂದ್ರಕ್ಕೆ ಪೊರೆ ಇದೆ, ಇಲ್ಲಿ ನಿರ್ದಿಷ್ಟವಾದ ಕೋಶ ಕೇಂದ್ರಕ್ಕೆ ಪೊರೆ ಇಲ್ಲ. ಕಟ್ ಆಗ್ತಿದ್ಯಾ ಇಲ್ವಲ್ಲ? ಈಗಲೂ ಕಟ್ ಆಗ್ತಿದ್ಯಾ? ಕ್ಲಿಯರ್ ಇದೆ ಇಲ್ವಲ್ಲ? ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ಓಕೆ, ಸರಿ. ಅಷ್ಟೇ ಅಲ್ಲ, ಇಲ್ಲಿ ಕ್ರೋಮೋಸೋಮ್, ಅನುವಂಶೀಯ ವಸ್ತುವಾಗಿರ್ತಕ್ಕಂಥ ಕ್ರೋಮೋಸೋಮ್ ನಿರ್ದಿಷ್ಟವಾಗಿ ಒಂದು ಜಾಗದಲ್ಲಿ ಕೂತಿದೆ. ಆದ್ರೆ ಇಲ್ಲೇನಾಗಿದೆ? ಕ್ರೋಮೋಸೋಮ್ ಕೋಶ ಕೇಂದ್ರ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ನಿರ್ದಿಷ್ಟವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಡೀ ಜೀವಕೋಶದ ತುಂಬಾನು ಹರಡ್ಕೊಂಡಿದೆ ಅಲ್ವಾ? ನೆಕ್ಸ್ಟ್, ಹಂಗಾಗಿ ಇದನ್ನ ಫಾಲ್ಸ್ ನ್ಯೂಕ್ಲಿಯಸ್ ಅಂತಾರೆ, ಇದನ್ನ ಟ್ರೂ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಾರೆ. ಏನು ಮೇಡಮ್ ಕ್ಲಾಸ್ ಟೈಮ್ ಹಾ ಶಿವರಾಜ್, ಯಾವ ಟೈಮಿಗೆ ತಗೋಬೇಕು? 6 ಗಂಟೆ ಕರೆಕ್ಟ್ ಇದೆ ಅಲ್ಲ? 6:02ಕ್ಕೆ ಕ್ಲಾಸ್ ನಂದು, 6:01ಕ್ಕೆ ಹಾಕಿರೋದು ಕ್ಲಾಸ್. ಕರೆಕ್ಟ್ ಆಗಿ ಬಂದಿನಲ್ಲ? ಸರಿ. ಇಷ್ಟು ಏನಪ್ಪಾ ಅಂತ ಹೇಳಿದ್ರೆ ಪ್ರೊಕ್ಯಾರಿಯೋಟಿಕ್ ಮತ್ತೆ ಯುಕ್ಯಾರಿಯೋಟಿಕ್ ಇರ್ತಕ್ಕಂಥ ಡಿಫ್ರೆನ್ಸಸ್ಗಳು ಅರ್ಥ ಆಗಿದೆ, ಗೊತ್ತಾಗಿದೆ. ಈಗ ವ್ಯತ್ಯಾಸ ಬರ್ಕೋತೀರಾ? ಬರ್ಸ್ಲ ವ್ಯತ್ಯಾಸ? ರೈಟ್. ನಿಧಾನ ಆದ್ರೂ ಪರವಾಗಿಲ್ಲ, ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಲೈನ್ ಹೊಡಿಯಕ್ ಬರ್ತಿಲ್ಲಲ್ಲ, ಯಾಕೆ? ಹಾ ಬಂತು. ಇಲ್ಲ ಲಕ್ಷ್ಮಿ, ಮಧ್ಯಾಹ್ನ 12:30 ಆಗಿದೆ. 12:30 ಆಗಿದೆ. 12:30 ನೋಡ್ಕೊಳ್ಳಿ ಬೇಸಿಕ್ ಕ್ಲಾಸ್ ಲಕ್ಷ್ಮಿ. ಹೌದು, ಯಾವಾಗೋ ಲೈನ್ ಹಾಕಿದ್ದು, ಇವಾಗ ಲೈನ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಓಕೆ, ಪ್ರೊಕ್ಯಾರಿಯೋಟಿಕ್ ನೀವ್ ಹೊಡಿತೀರಪ್ಪ, ಏಜ್ ಇದೆ, ಏನ್ ಮಾಡ್ತೀರಾ? ನಮ್ ಏಜ್ ಕಳೆದು ಹೋಗ್ಬಿಟ್ಟಿದೆ. ಲೈನ್ ಕೂಡ ಹಾಕಕ್ ಬರ್ತಿಲ್ಲ, ಕೈ ನಡುಗ್ತಾ ಇದೆ. ಓಕೆ, ಇಲ್ಲಿ ಯುಕ್ಯಾರಿಯೋಟಿಕ್. ಹಾ ಓಕೆ, ಸರಿ. ನಂದೇ ಕನೆಕ್ಟ್ ಮಾಡಿದ್ದೀನಿ, ತಡಿ, ನಂದೇ ಕನೆಕ್ಟ್ ಮಾಡ್ತೀನಿ. ಹೋಗ್ರಿ. ಸರಿ, ಮದ್ವೆ ಆದ್ಮೇಲೆ ಹಂಗೆ ಮರ್ತೋಗ್ಬಿಡತ್ತೆ. ಹಾ, ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಮೀನಿಂಗ್ ಏನು? ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಮೀನಿಂಗ್ ಏನು? ಓಲ್ಡೆಸ್ಟ್ ಅಂತ ಹೇಳಿ ಅರ್ಥ ಅಲ್ವಾ? ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ, ತುಂಬಾ ಸಣ್ಣಕ್ಕಿರತ್ತೆ. ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ. ಎಷ್ಟು ಚಿಕ್ಕದು? 0.1 ರಿಂದ
0.5 ಮೈಕ್. ಓಕೆ, ಅಷ್ಟು ಚಿಕ್ಕದಾಗಿರುತ್ತೆ. ಸರಿ, ನೆಕ್ಸ್ಟ್ ಯುಕ್ಯಾರಿಯೋಟಿಕ್ ಗಾತ್ರದಲ್ಲಿ ದೊಡ್ಡದಾಗಿದೆ. ಗಾತ್ರದಲ್ಲಿ ದೊಡ್ಡದಾಗಿ ಎಷ್ಟು ದೊಡ್ಡದು? 0.5ರಿಂದ 100 ಮೈಕ್ರೋಮೀಟರ್ಗಳಷ್ಟು ದೊಡ್ಡದಾಗಿರುತ್ತೆ. ಮೈಕ್ರೋನಿಂದ ಅಳತೆ ಮಾಡ್ತೀವಲ್ವಾ, ಅಷ್ಟು ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಬೇರೆ ಡಿಫ್ರೆನ್ಸ್ ಪಟ 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 ಟಕ್ ಅಂತ ಹೇಳ್ಬೇಕು. ಡಿಫ್ರೆನ್ಸ್ ಹೇಳಿ ನೋಡೋಣ, ಪಟಪಟ ಅಂತ. ಕ್ವಿಕ್. ವೆರಿ ಗುಡ್, ವೆರಿ ಗುಡ್. ರೈಬೋಸೋಮ್ ಅನ್ನು ಹೊರತುಪಡಿಸಿ ಯಾವುದೇ ಕಣದಂಗಗಳಿಲ್ಲ. ಕಣದಂಗ ಅಂದ್ರೆ ಆರ್ಗನೆಲ್ಸ್. ಯಾವುದೇ ಕಣದಂಗಗಳಿಲ್ಲ. ಇಲ್ಲಿ ರೈಬೋಸೋಮ್ ಅನ್ನು ಸೇರಿಸಿ ಪ್ರತಿಯೊಂದು ಕಣದಂಗಗಳಿರುತ್ತವೆ. ಓಕೆ, ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದು ಒಂದೇ ಒಂದ್ ಜೀವಕೋಶ ಇಟ್ಕೊಂಡು ತನ್ನ ಲೈಫ್ ಅನ್ನ ಲೀಡ್ ಮಾಡ್ಬೇಕಲ್ಲ. ಒಂದೇ ಜೀವಕೋಶ ಇಟ್ಕೊಂಡು ಲೈಫ್ ಲೀಡ್ ಮಾಡ್ಬೇಕು, ತಾನೆಲ್ಲಿ ಕಟ್ ಆಗ್ಬಿಡ್ತೀನೋ ಅಂತ ಹೇಳಿ ತನ್ನ ಮೇಲೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪೊರೆಯನ್ನ ಮಾಡ್ಕೊಂಡಿರತ್ತೆ. ಓಕೆ, ಸ್ಪೆಷಲ್ ಆಗಿರುವಂತ ಪೊರೆ ಮಾಡ್ಕೊಂಡಿರತ್ತೆ. ಈ ಪೊರೆ ಪ್ರೋಟೀನ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ ಇಂದ ಆಗಿರತ್ತೆ. ಇದನ್ನೇ ಕ್ಯಾಪ್ಸಿಡ್ ಪೊರೆ ಅಂತಾರೆ. ಬಟ್ ಇಲ್ಲಿ ಕ್ಯಾಪ್ಸಿಡ್ ಪೊರೆ ಇರೋದಿಲ್ಲ. ಓಕೆ, ಸರಿ, ನೋಡ್ಕೊಳ್ಳಿ. ತನ್ನ ರಕ್ಷಣೆ ಕಾಪಾಡಿಕೊಳ್ಳಲು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಸಿಡ್ ಇಂದಾದ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿಂದಾದ ಗಣಿ ಬಂದಿಲ್ಲ ಗಳಿಂದಾದ ಕ್ಯಾಪ್ಸಿಡ್ ಎಂಬ ವಿಶೇಷ ಪೊರೆ ಇದೆ. ಕ್ಯಾಪ್ಸಿಡ್ ಎಂಬ ವಿಶೇಷ ಪೊರೆ ಇದೆ ಅಲ್ವಾ? ಸೊ ವಾಟ್ ಅಬೌಟ್ ಹಿಯರ್ ಯುಕ್ಯಾರಿಯೋಟಿಕಲ್ಲಿ ಏನು? ಯುಕ್ಯಾರಿಯೋಟಿಕಲ್ಲಿ ಏನಿರುತ್ತೆ? ತನ್ನ ರಕ್ಷಣೆಯನ್ನ ಕಾಪಾಡಲಿಕ್ಕೋಸ್ಕರ ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಓಕೆ, ಕ್ಯಾಪ್ಸಿಡ್ ಇರುವುದಿಲ್ಲ. ಆದರೆ ಗ್ಲೈಕೋಪ್ರೋಟೀನ್ನಿಂದ ಮಾಡಲ್ಪಟ್ಟ ಕೋಶ ಪೊರೆ ಇದೆ. ಕೋಶ ಪೊರೆ ಅಂದ್ರೆ ಸೆಲ್ ಮೆಂಬ್ರೇನ್. ಕೋಶ ಪೊರೆ ಅಂದ್ರೆ ಸೆಲ್ ಮೆಂಬ್ರೇನ್. ಓಕೆ, ಎಸ್, ನ್ಯೂಕ್ಲಿಯಸ್ ಬಗ್ಗೆ ಹೇಳ್ಬೇಕು ಇವಾಗ. ಓಕೆ, ನ್ಯೂಕ್ಲಿಯಸ್ ಬಗ್ಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳೋಣ. ಇಲ್ಲಿ ಇನ್ನೊಂದು ಪಾಯಿಂಟ್ ಸೇರಿಸೋಣ. ಚಲನಾಂಗದ ಅವಶ್ಯಕತೆ ಇದೆ. ಚಲನೆಗಾಗಿ ಚಲನಾಂಗಗಳ ಅಗತ್ಯ ಇದೆ ಅಲ್ವಾ? ಫ್ಲಾಜಿಲ್ಲಾ,
ಸೀಲಿಯಾ, ವಾಟ್ ಎವರ್, ಅಥವಾ ಮಿಥ್ಯಪಾದ, ವಾಟ್ ಎವರ್. ಆದ್ರೆ ಯುಕ್ಯಾರಿಯೋಟಿಕ್ ಅಲ್ಲಿ ಚಲನಾಂಗದ ಅವಶ್ಯಕತೆ ಇದೆಯಾ? ಇಲ್ಲ. ಆದ್ರೂ ಒಂದು ಫಾಲ್ಟ್ ಇದೆ. ಇಡೀ ನಮ್ಮ ಜೀವಕೋಶದಲ್ಲಿ ಯಾವ ಜೀವಕೋಶಕ್ಕೂ ಬಾಲದ ಅವಶ್ಯಕತೆ ಇಲ್ಲ, ಚಲನಾಂಗದ ಅವಶ್ಯಕತೆ ಇಲ್ಲ. ಆದ್ರೆ ಯಾವುದೋ ಒಂದೇ ಒಂದು ಜೀವಕೋಶಕ್ಕೆ ಚಲನಾಂಗದ ಅವಶ್ಯಕತೆ ಇದೆ. ಯಾವುದು? ಸ್ಪರ್ಮ್. ಸ್ಪರ್ಮಿಗ್ ಬಾಲ ಇರುತ್ತಲ್ವಾ? ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹವನ್ನ ಚಲಿಸ್ಬೇಕಾದ್ರೆ ಅದಕ್ಕೆ ಬಾಲದ ಅವಶ್ಯಕತೆ ಇರುತ್ತೆ, ಚಲಿಸ್ಕೊಳ್ತಾ ಹೋಗುತ್ತೆ. ಹಂಗಾಗಿ ಮನುಷ್ಯನ ದೇಹದಲ್ಲಿ ವೀರ್ಯಾಣುವನ್ನು ಹೊರತುಪಡಿಸಿ, ವೀರ್ಯಾಣು ಅಂದ್ರೆ ಸ್ಪರ್ಮ್, ವೀರ್ಯಾಣುವನ್ನು ಹೊರತುಪಡಿಸಿ ಯಾವ ಕೋಶಗಳಿಗೂ ಚಲನಾಂಗವಿಲ್ಲ ಅಲ್ವಾ? ಸ್ಪರ್ಮಿಗೆ ಮಾತ್ರ ಚಲನಾಂಗ ಇದೆ. ಸ್ಪರ್ಮಿಗೆ ಮಾತ್ರ ಏನಿರತ್ತೆ? ಲೋಕೋಮೋಟರಿ ಆರ್ಗಾನ್ಸ್ ಇರತ್ತೆ. ಸ್ಪರ್ಮ್ ಅನ್ನ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಲೋಕೋಮೋಟರಿ ಆರ್ಗಾನ್ಸ್ ಇರೋದಿಲ್ಲ. ಅಲ್ವಾ? ಇಸ್ ದಿಸ್ ಓಕೆ? ಅರ್ಥ ಆಗಿದೆ? ಅಂಡರ್ಸ್ಟ್ಯಾಂಡ್ ಆಗಿದೆ? ಪಕ್ಕ ಏನು ಪ್ರಾಬ್ಲಮ್ ಇಲ್ಲ? ಗೊತ್ತಾಗಿದೆ? ಮುಂದಕ್ಕೆ ಹೋಗ್ತೀನಿ. ಲೈನ್ ಹೊಡೆಯೋಣ ಒಂದು. ರೈಟ್. ನೆಕ್ಸ್ಟ್ ಬ್ಯಾಕ್ ಸ್ಲೈಡ್ ಕ್ವಿಕ್ ಬರ್ಕೋಬೇಕು. ನೀವು ಒಂದು ಲೈನ್ ಹೊಡ್ಕೊಳ್ರಿ. ಡನ್. ನೆಕ್ಸ್ಟ್ ಈಗ ಎಲ್ಲಿಗೆ ಬರೋದು? ಕೋಶ ಕೇಂದ್ರಕ್ಕೆ ಬರೋದು. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟಿಗೆ ಇಂಪಾರ್ಟೆಂಟ್ ಅಂತ ಹಾಕೊಂಡು ಬರ್ಕೊಳ್ಳಿ. ಓಕೆ. ಕೋಶ ಕೇಂದ್ರವು ಕೋಶ ಕೇಂದ್ರಕ್ಕೆ ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್, ಕೋಶ ಕೇಂದ್ರ ಪೊರೆ ಇಲ್ಲದ ಕಾರಣ ಓಕೆ, ಇಲ್ಲದ ಕಾರಣ ಒಂದ್ ನೋಟ್ಸ್ ಅಲ್ಲಿ ಬರ್ಕೊಂಡ್ಬಿಡಿ. ಹೆವಿ ನೋಟ್ಸ್ ಆಗುತ್ತೆ ನಿಮಗೆ, ಬುಕ್ಸೇ ಬೇಡ. ಎಲ್ಲ ಸಬ್ಜೆಕ್ಟ್ ಹಿಂಗ್ ಬರ್ಕೊಂತ ಹೋದ್ರೆ ಒಂದ್ ನೋಟ್ಸ್ ಇಟ್ಬಿಡಿ ಫುಲ್. ಇಲ್ಲದ ಕಾರಣ ಇದನ್ನು ಗುರುತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಕೋಶವನ್ನು ಮಿಥ್ಯ ಕೋಶ ಕೇಂದ್ರ ಅಥವಾ ಫಾಲ್ಸ್ ನ್ಯೂಕ್ಲಿಯಸ್ ಎನ್ನಲಾಗಿದೆ. ಬಯೋಕೆಮಿಸ್ಟ್ರಿ, ಫಿಸಿಕ್ಸ್, ಎಕಾಲಜಿ, ಸೈನ್ಸ್ ಅಂಡ್ ಟೆಕ್, ಕಂಪ್ಯೂಟರ್. ಸರಿ, ಇಲ್ಲೇನಿರುತ್ತೆ? ಕೋಶ ಕೇಂದ್ರ ನಿರ್ದಿಷ್ಟವಾಗಿದ್ದು ಒನ್ ಅಂಡ್ ಹಾಫ್ ಅವರ್ ಕ್ಲಾಸ್ ಶಂಕರ್. ನಿರ್ದಿಷ್ಟವಾಗಿದ್ದು ಕೋಶ ಕೇಂದ್ರ ಪೊರೆಯನ್ನು ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್. ಕೋಶ ಕೇಂದ್ರ
ಪೊರೆಯನ್ನು ಹೊಂದಿದೆ. ಆದ್ದರಿಂದ ಇದಕ್ಕೆ ಸತ್ಯ ಕೋಶ ಕೇಂದ್ರ ಅಂದ್ರೆ ನಿಜವಾದ ಕೋಶ ಕೇಂದ್ರ. ಅಥವಾ ಟ್ರೂ ನ್ಯೂಕ್ಲಿಯಸ್ ಎನ್ನುವರು. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್. ಏನು ಲಾಸ್ಟ್ ಪಾಯಿಂಟ್? ಡಿಎನ್ಎ ರಚನೆಯು ಕೋಶದ ತುಂಬೆಲ್ಲ ಹರಡಿಕೊಂಡಿದೆ. ಕೋಶದ ತುಂಬೆಲ್ಲ ಹರಡಿಕೊಂಡಿದೆ. ಇಲ್ಲಿ ಡಿಎನ್ಎ ರಚನೆಯು ನಿರ್ದಿಷ್ಟವಾಗಿ ಸುರುಳಿಸುತ್ತಿಕೊಂಡು ಕೋಶ ಕೇಂದ್ರದಲ್ಲಿದೆ. ಓಕೆ, ಲಾಸ್ಟ್ ಎಕ್ಸಾಂಪಲ್ಸ್. ಪ್ರೊಕ್ಯಾರಿಯೋಟಿಕ್ಗೆ ಎಕ್ಸಾಂಪಲ್ ಏನು? ಕಿರುಕೋಶ ಕೇಂದ್ರಕ್ಕೂ ಪೊರೆ ಇರುತ್ತೆ ಶಿವರಾಜ್. ನ್ಯೂಕ್ಲಿಯಸ್ಗೂ ಮತ್ತೆ ನ್ಯೂಕ್ಲಿಯೋಲಸ್ಗೂ ಇರುತ್ತೆ, ಅಲ್ಲೂ ಕೂಡ ದ್ರವ ಇರುತ್ತೆ. ಸರಿ, ಎಕ್ಸಾಂಪಲ್ ಏನು? ಅಮೀಬಾ, ಪ್ಯಾರಾಮೀಶಿಯಂ, ಮತ್ತೆ ಯೂಗ್ಲಿನಾ, ಮತ್ತೆ ಈಸ್ಟ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, etc. Next. Next. Eukaryotic example. ಸಸ್ಯಕೋಶ, ಪ್ರಾಣಿಕೋಶ, ಮತ್ತೆ ಬಹುಕೋಶೀಯ ಶಿಲೀಂಧ್ರ. ಯಾಕೋಪ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದೆ ಕ್ಲಾಸು, ಏನ್ ವಿಶೇಷ? ಮಹಿಮರಿ ಏನ್ ವಿಶೇಷ? ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದೆ, ಏನ್ ಕತೆ? ಥ್ಯಾಂಕ್ ಯು ಶಶಿ. ಎಷ್ಟು ಸೈಲೆಂಟ್ ಆಗಿದೆ, ಏನ್ ಕತೆ? ಯಾಕೆ ಸಂಜೆ ಟೈಮಿಗೆ ಎಲ್ಲರಿಗೂ ನಿದ್ದೆ ಬರ್ತಾ ಇದೆಯಾ? ಇಲ್ಲ ಸ್ನಾಕ್ಸ್ ತಿನ್ಕೋ ಅಂತ ಕೂತಿದ್ದೀರಾ? ಸರಿ, ಈಗ ಗೊತ್ತಾಯ್ತಾ ಜೀವಕೋಶದಲ್ಲಿ ಎಷ್ಟು ವಿಧ ಅಂದ್ರೆ ಏನ್ ಹೇಳ್ಬೇಕು? ಸಸ್ಯ ಮತ್ತೆ ಪ್ರಾಣಿ ಅಂತ ಹೇಳ್ಬಾರ್ದು, ಏಕಕೋಶ ಮತ್ತೆ ಬಹುಕೋಶ ಅಂತ ಹೇಳ್ಬಾರ್ದು, ಏನಂತ ಹೇಳ್ಬೇಕು? ಪ್ರೊಕ್ಯಾರಿಯೋಟಿಕ್ ಮತ್ತೆ ಯುಕ್ಯಾರಿಯೋಟಿಕ್ ಅಂತ ಹೇಳ್ಬೇಕು. ಮಂಗನಗೌಡ ಅವರೇ, ಡೈರೆಕ್ಟ್ ಹಾರ್ಟಿಗೆ ಟಚ್ ಮಾಡ್ಬಿಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬರ್ಕೊಂಡಿದ್ದೀರಾ? ಬರ್ಕೊಂಡಿದ್ದೀರಾ?
ನಾ ಮುಂದಕ್ಕೆ ಹೋಗ್ಬೋದಾ? ಓಕೆ, ಸರಿ. ಇದುವರೆಗೂ ಜೀವಕೋಶದ ವಿಧಗಳ ಬಗ್ಗೆ ಆಯ್ತು. ಓಕೆ, ಈಗ ಜೀವಕೋಶದಲ್ಲಿ ಏನೇನೆಲ್ಲ ಇದೆ? ಕಣದಂಗಗಳಿದೆ. ಜೀವಕೋಶದ ಒಳಗಡೆ ಏನೇನೆಲ್ಲ ಇದೆ ನೋಡಿ. ಈಗ ನಾನು ಜೀವಕೋಶ ಬರ್ದಿದ್ದೀನಲ್ಲ, ಇದ್ರೊಳಗಡೆ ಏನೇನೆಲ್ಲ ಇದೆ? ಮೈಟೊಕಾಂಡ್ರಿಯಾ ಇದೆ, ಗಾಲ್ಗಿ ಸಂಕೀರ್ಣ ಇದೆ, ಕೋಶ ಕೇಂದ್ರ ಇದೆ, ಕೋಶ ಪೊರೆ ಇದೆ. ಅವೆಲ್ಲದ್ರ ಬಗ್ಗೆ ಒಂದೊಂದೇ 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 ಸ್ಟಡಿ ಮಾಡ್ತಾ ಹೋಗ್ಬೇಕು. ಓಕೆ, ಇಂಥ ಕಣದಂಗಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಟ್ಸ್ ಎಲ್ಲೋಯ್ತು? ಓ, ಹಿಂದಕ್ಕೆ ಬಂದ್ಬಿಟ್ಟಿದೆ ನೋಟ್ಸ್. ಓ, ಹಿಂಗಾಗ್ಬಿಟ್ಟಿದೆನಾ? ಓಕೆ, ಸರಿ. ಇಂಥ ಜೀವಕೋಶಗಳನ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಎಷ್ಟು ವಿಧಗಳಾಗಿ ಡಿವೈಡ್ ಮಾಡ್ತೀವಿ? 2 ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಯಾರಿಗಾದ್ರೂ ಗೊತ್ತಿದೆಯಾ ಯಾವ ಯಾವ ವಿಧ ಅಂತ? 2 ವಿಧ. ಒಂದು, ಕೆಲವೊಂದಿಷ್ಟು ಕಣದಂಗಗಳು, ಅಂದ್ರೆ ನಮ್ಮದಲ್ಲಿ ಹೆಂಗೆ ಅಂಗಗಳಿದೆಯೋ ಹಂಗೆ ಜೀವಕೋಶದ ಒಳಗಡೆ ಕಣದಂಗಗಳು ಅಂತ. ಓಕೆ, ಕೆಲವೊಂದಿಷ್ಟು ಕಣದಂಗಗಳಿಗೆ ಪೊರೆ ಇರತ್ತೆ. ಪೊರೆ ಇತ್ತು ಅಂದ್ರೆ ಅದನ್ನ ಪೊರೆ ಸಹಿತ ಕಣದಂಗ ಅಥವಾ ಮೆಂಬ್ರೇನಸ್ ಆರ್ಗಾನೆಲ್ ಅಂತೀವಿ. ಕೆಲವೊಂದಿಷ್ಟಕ್ಕೆ ಪೊರೆ ಇಲ್ಲ, ಅವುಗಳನ್ನ ಪೊರೆ ರಹಿತ ಕಣದಂಗ, ನಾನ್ ಮೆಂಬ್ರೇನಸ್ ಆರ್ಗಾನೆಲ್ಸ್ ಅಂತ ಕರಿತೀವಿ. ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕೆಳಗಿನ ಯಾವುದು ಪೊರೆ ಸಹಿತ ಕಣದಂಗವಾಗಿದೆ, ಪೊರೆ ರಹಿತ ಕಣದಂಗವಾಗಿದೆ ಅಂತ, ಅಲ್ವಾ? ಸರಿ, ರಸ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಅಥವಾ ಆರ್ಗಾನೆಲ್ಸ್. ಓಕೆ, ಸರಿ. ಏನು ಆರ್ಗಾನೆಲ್ಸ್ ಅಂತ ಹೇಳಿದ್ರೆ ಜೀವಕೋಶದ ಒಳಗಡೆ ಕಂಡು ಬರುವ ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಚಿಕ್ಕ ರಚನೆಗಳು. ಮೈಟೊಕಾಂಡ್ರಿಯಾಕ್ಕೆ ಒಂದ್ ಕೆಲಸ ಇದೆ, ಗಾಲ್ಗಿ ಸಂಕೀರ್ಣಕ್ಕೆ ಒಂದ್ ಕೆಲಸ ಇದೆ. ಪ್ರತಿ ಒಂದ್ ಕಣದಂಗನೂ ಒಂದೊಂದು ನಿರ್ದಿಷ್ಟ ಕೆಲಸ ಮಾಡತ್ತಲ್ವಾ, ಅದೇ. ಜೀವಕೋಶದಲ್ಲಿರುವ ನಿರ್ದಿಷ್ಟ ಕಾರ್ಯ ಮಾಡುವ ಜೀವಕೋಶದಲ್ಲಿರುವ ನಿರ್ದಿಷ್ಟ ಕಾರ್ಯ ಮಾಡುವ ಚಿಕ್ಕ ಘಟಕಗಳಾಗಿದ್ದು 2 ವಿಧಗಳಾಗಿ ವಿಂಗಡಿಸಿದೆ. 2 ವಿಧಗಳಾಗಿ ವಿಂಗಡಿಸಿದೆ. ಯಾವ್ದು ಹಾಗಾದ್ರೆ? ಮೊದಲನೇ ವಿಧ ಯಾವುದು? ಪೊರೆ ಸಹಿತ ಕಣದಂಗ. ಅಥವಾ ಮೆಂಬ್ರೇನಸ್ ಆರ್ಗಾನೆಲ್. ಓಕೆ, ಏನು ಪೊರೆ ಸಹಿತ ಅಂತ ಹೇಳಿದ್ರೆ ಕೆಲವು ಕಣದಂಗಗಳು ತನ್ನ ರಚನೆಯನ್ನು ಕಾಪಾಡಲು ತಮ್ಮ ರಚನೆಯನ್ನು ಕಾಪಾಡಲು ವೈಟ್ ಬರ್ತಿದ್ಯಾ? ಕಲರ್ಸ್ ಕಾಣಿಸ್ತಿಲ್ವಾ? ನಾನು ಬ್ಲೂ ಒಳಗಡೆ ಬರಿತಾ ಇದ್ದೀನಿ. ಬ್ಲೂ ಕಲರ್ ಅಲ್ಲಿ ಬರಿತಾ ಇದ್ದೀನಿ. ಕ್ಲಿಯರ್ ಇದೆ? ಕರೆಕ್ಟ್ ಆಗಿ ಕಾಣಿಸ್ತಿದೆ ಅಲ್ಲ? ಕಾಪಾಡಲು ಪೊರೆಯನ್ನು ಹೊಂದಿವೆ. ಬ್ಲಾಕ್ ಬೋರ್ಡ್ ಮೇಲೆ ವೈಟ್, ಬ್ಲೂ, ಗ್ರೀನ್, ಯೆಲ್ಲೋ ಬರಿತಾ ಇದ್ದೀನಿ. ಕಾಣಿಸ್ತಿಲ್ಲ? ಓಕೆ, ಸರಿ. ಎಕ್ಸಾಂಪಲ್ಸ್ ಏನು?
ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ, ಕಣವಿ ಬಂದಿಲ್ಲ ಕ್ಲಾಸಿಗೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್, ವೆರಿ ಗುಡ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇವ್ರಿಗೆ ಯಾಕೆ ಹಿಂಗಾಯ್ತಪ್ಪ? ನಿಮಗೆ ವೈಟ್ ಸ್ಲೈಡ್ ಬರ್ತಿದ್ಯಾ? ನಮ್ಗೆಲ್ಲ ಬ್ಲ್ಯಾಕ್ ಸ್ಲೈಡ್ ಇದೆಯಪ್ಪ. ನಿಮ್ಗೇನೋ ಪ್ರಾಬ್ಲಮ್ ಆಗಿರ್ಬೇಕು ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೆ ಪ್ಲಾಸ್ಟಿಡ್, ಕೋಶ ಕೇಂದ್ರ, ರಸಧಾನಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಇವೆಲ್ಲಕ್ಕೂ ಕೂಡ ಪೊರೆ ಇದೆ. ಯಾವುದೋ ಎರಡಕ್ಕೆ ಪೊರೆ ಇಲ್ಲ. 1.5 ಗಂಟೆ ಕ್ಲಾಸ್ ನೆನಪಿದೆ ಅಲ್ಲ ನಂದು. ಎರಡನೇದೇನು? ಪೊರೆ ರಹಿತ ಕಣದಂಗ. ಪೊರೆ ರಹಿತ ಕಣದಂಗ ಅಂದ್ರೆ ನಾನ್ ಮೆಂಬ್ರೇನಸ್ ಆರ್ಗಾನಲ್. ಓಕೆ, ಏನು ಪೊರೆ ರಹಿತ ಅಂತ ಹೇಳಿದ್ರೆ ಕೆಲವೊಂದಿಷ್ಟಕ್ಕೆ ಪೊರೆಯ ಅವಶ್ಯಕತೆ ಇಲ್ಲ. ಓಕೆ, ಕಾರ್ಯವನ್ನಾಧರಿಸಿ ಪೊರೆಯ ಅವಶ್ಯಕತೆ ಇರುವುದಿಲ್ಲ. ಕಾರ್ಯವನ್ನಾಧರಿಸಿ ಓಕೆ ಪೊರೆಯನ್ನು ಹೊಂದಿರುವುದಿಲ್ಲ. ಎಕ್ಸಾಂಪಲ್ಸ್ ಏನು? ಎರಡೇ ಎರಡು, ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್. ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್. ರಸ ಅಂತ ನೆನ್ಪಿಟ್ಕೊಳ್ಳಿ, ರಸಕ್ಕೆ ಪೊರೆ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಶಿವರಾಜ್ ಬ್ಯಾಕ್ ಹೋಗಿ ವಾಪಸ್ ಬನ್ನಿ. ಇಷ್ಟು ಕಣದಂಗಗಳ ವಿಧ. ರೈಸ್, ಎಸ್ ಆಬ್ವಿಯಸ್ಲಿ ರೈಸ್ ನೆನ್ಪಿಟ್ಕೊಳ್ಳಿ. ರಸಕ್ಕೆ ಪೊರೆ ಇಲ್ಲ, ರೈಸ್ಗೆ ಪೊರೆ ಇಲ್ಲ, ವಾಟ್ ಎವರ್. ಹೌದಾ? ಹಂಗಾರೆ ವೈಟ್ ಅನ್ನು ಯೂಸ್ ಮಾಡಲ್ಲ ಬಿಡಿ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ಸೊ ಇಷ್ಟು ಏನಪ್ಪಾ ಅಂದ್ರೆ ಪೊರೆ ಸಹಿತ ಮತ್ತೆ ಪೊರೆ ರಹಿತ ಕಣದಂಗಗಳು. ಕಂಟಿನ್ಯೂ ಮಾಡ್ಲಾ ಬೇಡವಾ? ನೆಕ್ಸ್ಟ್ ಕ್ಲಾಸ್ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಕಂಟಿನ್ಯೂ ಮಾಡಿ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡೋಣ. ಹೌದಾ? ಸರಿ, ಕಲರ್ಸ್ ಚೇಂಜ್ ಮಾಡ್ತೀನಿ. ವೈಟ್ ಅಲ್ಲಿ ಬರೆಯಲ್ಲ, ಬೇರೆ ಕಲರ್ ಅಲ್ಲಿ ಬರೀತೀನಿ, ಆಯ್ತಾ? ಸರಿ, ಈಗ ಒಂದೊಂದೇ ಕಣದಂಗಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಅಷ್ಟೇ ಬರೋದು ಮಾಹಿ, ಇದಕ್ಕಿಂತ ದೊಡ್ಡ ಸೈಜ್ ಬರಲ್ಲ, ಅಷ್ಟೇ ದಪ್ಪ ಬರೆಯೋದು ಪೆನ್. ಇದಕ್ಕಿಂತ ಸಣ್ಣವಿದಾವೆ, ಇದಕ್ಕಿಂತ ದೊಡ್ಡ ಬರೆಯೋದು ಯಾವುದೂ ಇಲ್ಲ ಪೆನ್. ಪಾಯಿಂಟ್ ಇಷ್ಟೇ ದಪ್ಪ ಇದೆ. ಹಾ, ಓಕೆ, ಸರಿ. ಮೊದಲನೇ ಕಣದಂಗ ಯಾವುದು ಅಂತ ಕೇಳಿದ್ರೆ ಕೋಶ ಪೊರೆ ಅಂತ ಕೇಳಿದೀರಾ? ಯಾವುದು ಮೊದಲನೇ ಕಣದಂಗ? ಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೇನ್.
ಓಕೆ, ಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೇನ್ ಅಂತ. ಓಕೆ, ಸರಿ. ಏನು ಕೋಶ ಪೊರೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಹಕ್ಕೆ ಚರ್ಮ ಹೆಂಗೆ ರಕ್ಷಣೆ ಕೊಡ್ತಾ ಹೋಗುತ್ತೋ, ಇಡೀ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಅಂಗಗಳಿಗೆ ಚರ್ಮ ಹೇಗೆ ರಕ್ಷಣೆ ಕೊಡ್ತಾ ಹೋಗುತ್ತೋ, ಅದೇ ತರನೇ ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕೋಶ ಪೊರೆ. ಪ್ರತಿಯೊಂದು ಜೀವಕೋಶದ ಒಳಗಡೆ ಇರುವಂತ ಎಲ್ಲಾ ಕಣದಂಗಗಳು, ಈಗ ಲಿಸ್ಟ್ ಕೊಟ್ವಲ್ಲ, ಎಲ್ಲಾ ಕಣದಂಗಗಳಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥವ್ರು ಕೋಶ ಪೊರೆ. ಯಪ್ಪ ಗಣಿ, ನೀ ಬಂದಿರೋದೇ ಈಗ, ಮತ್ತೆ ಹೊಂಟೆ ಅಂತ ಡೈಲಾಗ್ ಬೇರೆ. ಬಂದಿದ್ದೆ ಇವಾಗ, ಅದ್ರಾಗೂ ಡೌ ಮಾಡೋದು. ಓಕೆ, ಸರಿ. ನೋಡಿ, ಕೋಶ ಪೊರೆ ಅಂತ ಅನ್ಕೊಳ್ಳಿ. ಹೇಗಿರುತ್ತೆ ಕೋಶ ಪೊರೆ? ಜೀವಕೋಶದ ಮೇಲ್ಭಾಗದಲ್ಲಿ ವೃತ್ತಾಕಾರವಾಗಿರುತ್ತೆ ಕೋಶ ಪೊರೆ ಇರುತ್ತೆ. ಹೌದಾ? ಸರಿ. ವೈಟ್ ಕಾಣಿಸಲ್ಲ ಅಂದ್ರೆ ಅಲ್ವಾ? ಓಕೆ, ಇಲ್ಲೊಂದು ಜೀವಕೋಶ ಇದೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ಜೀವಕೋಶ ಇದೆ ಅಂತ ಅನ್ಕೊಳ್ಳಿ. ಜೀವಕೋಶದ ಒಳಗಡೆ ಏನೇನೇನೋ ವಸ್ತುಗಳಿದೆ ಅಂತ ಅನ್ಕೊಳ್ಳಿ. ಜೀವಕೋಶದ ಒಳಗಡೆ ಏನೇನೇನೋ ವಸ್ತುಗಳಿದೆ ಅಂತ ಅನ್ಕೊಳ್ಳಿ. ಓಕೆ, ಅವುಗಳಿಗೆಲ್ಲನೂ ಕೂಡ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಕೋಶ ಪೊರೆ ಅಂತ. ರೈಟ್. ಸರಿ, ಕೋಶ ಪೊರೆ ಅಂತ ಅನ್ನೋದೊಂದು ಇದೆ. ಕೋಶ ಪೊರೆ ಇಷ್ಟೇ ದಪ್ಪನಾಗಿದೆ, ಕೋಶ ಪೊರೆ ಹಿಂಗಿಂಗೆ ಇದೆ ಅಂತ ಕಂಡಿಡಿದ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಇಬ್ರು. ವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಇಬ್ರು ಸೈಂಟಿಸ್ಟ್. ಒಬ್ಬ ನಿಕೋಲ್ಸನ್, ಇನ್ನೊಬ್ಬ ಸಿಂಗರ್. ನಿಕೋಲ್ಸನ್, ಇನ್ನೊಬ್ಬ ಯಾರು ಸಿಂಗರ್ ಅನ್ನುವಂತ ವಿಜ್ಞಾನಿಗಳು. ಓಕೆ, ಸರಿ. ಏನಂತ ಹೇಳ್ತಾರೆ ಇವರು? ಈಗ ನಮಗೆ ಕೋಶ ಪೊರೆ ಸಿಂಗಲ್ ಕಾಣಿಸ್ತಿದ್ಯಾ, ಡಬಲ್ ಕಾಣಿಸ್ತಿದ್ಯಾ? ಸಿಂಗಲ್ ಆಗಿ ಕಾಣಿಸ್ತಾ ಇದೆ. ನಮಗೆ ಹೆಂಗ್ ಕಾಣಿಸ್ತಿದೆ? ಸಿಂಗಲ್ ಪೊರೆ ತರ ಕಾಣಿಸ್ತಾ ಇದೆ. ಆದ್ರೆ ನಾವ್ ಅಂದ್ಕೊಳ್ಳೋ ಹಾಗೇನೆ ಇದು ಸಿಂಗಲ್ ಪೊರೆ ಅಲ್ಲ. ಓಕೆ, ಇದಿಷ್ಟನ್ನ ಕಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ 7 to 10 ಓಕೆ 7 to 10 ನ್ಯಾನೋಮೀಟರ್ಗಳಷ್ಟು ದಪ್ಪ ಇರ್ತಕ್ಕಂಥದ್ದು ಈ ಪೊರೆ. ಓಕೆ, ಎಷ್ಟು? 7 to 10 ನ್ಯಾನೋಮೀಟರ್ಗಳಷ್ಟು ಏನಾಗಿರುತ್ತೆ, ದಪ್ಪವನ್ನ ಹೊಂದಿರುತ್ತೆ. ಈ ಪದರವನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಿಕೋಲ್ಸನ್ ಮತ್ತೆ ಸಿಂಗರ್ ಅವರಿಗೆ ಈ ತರ 2 ಲೇಯರ್ ಆಗಿ ಕಾಣಿಸುತ್ತೆ. ಎಷ್ಟು ಲೇಯರ್ ಆಗಿ ಕಾಣಿಸುತ್ತೆ? 2 ಲೇಯರ್ ಆಗಿ. ಸೊ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಅದಕ್ಕೆ ಈ ತರ ತಲೆ ಮತ್ತೆ ಬಾಲ ತರ ಕೆಲವೊಂದು ರಚನೆಗಳೇನಾಗಿರುತ್ತೆ, ಅಂಟ್ಕೊಂಡಿರುತ್ತೆ. ತಲೆ ಮತ್ತೆ ಬಾಲದಂತಹ ರಚನೆಗಳೇನಾಗಿರುತ್ತೆ, ಅಂಟ್ಕೊಂಡಿರುತ್ತೆ. ಸರಿ. ಓಕೆ, ಸೊ ಏನಾಗಿರತ್ತಪ್ಪ ಅಂತ ಕೇಳಿದ್ರೆ ಈ ತರ 2 ಪೊರೆಗಳಾಗಿರುತ್ತೆ. ಇದ್ರ ಮಧ್ಯದಲ್ಲಿ ದ್ರವರೂಪದ ವಸ್ತು ಕಾಣಿಸ್ತಾ ಇರುತ್ತೆ. ಏನ್ ಕಾಣಿಸ್ತಾ ಇರುತ್ತೆ? ಇದ್ರ ಮಧ್ಯದಲ್ಲಿ ದ್ರವರೂಪದ ವಸ್ತು ಕಾಣಿಸ್ತಾ ಇರುತ್ತೆ. ಹಾಗಾದ್ರೆ ಏನದು? ಈ ತಲೆ ರೀತಿ ಇರೋದನ್ನ ಹೈಡ್ರೋಫೋಬಿಕ್, ಬಾಲವನ್ನ ಹೈಡ್ರೋಫಿಲಿಕ್ ಅಂತ ಹೇಳಿ ಕರೀತಾರೆ. ಇವೆರಡೂ ಕೂಡ ಲಿಪಿಡ್ ಕಂಟೆಂಟ್. ಲಿಪಿಡ್ ಅಂದ್ರೆ ಕೊಬ್ಬು ಅಂತೀವಲ್ಲ ಅದು. ಇದು ಲಿಪಿಡ್ ಒಂದ್ ಪದರ ಇದೆ, ಇಲ್ಲೂ ಒಂದು ಲಿಪಿಡ್ ಪದರ ಇದೆ. ಹಂಗಾಗಿ ಅವ್ರು ಏನ್ ಹೇಳ್ತಾರೆ, ನಾವು ಅನ್ಕೊಂಡಾಗೆ ಒಂದು ಪೊರೆ ಅಲ್ಲ, ಇದು 2 ಪೊರೆಯಿಂದ ಆಗಿದೆ. ಇದು ಸಿಂಗಲ್ ಪೊರೆ ಅಂತ ಕರಿಬಾರ್ದು. ಲಿಪಿಡ್ ಇಂದ ಆಗಿರ್ತಕ್ಕಂಥ ಈ ಪೊರೆಯನ್ನ ಲಿಪಿಡ್ ದ್ವಿಪದರ ಅಂತ ಹೇಳಿ ಕರೆಯೋಣ. ಲಿಪಿಡ್ ದ್ವಿಪದರ ಅಂತ ಹೇಳಿ ಕರೆಯೋಣ. ಓಕೆ, ಅಥವಾ ಲಿಪಿಡ್ ಬೈಲೇಯರ್ ಅಂತ ಹೇಳಿ ಕರೆಯೋಣ ಅಂತ ಹೇಳ್ತಾರೆ. ಓಕೆ, ಹಂಗಾಗಿ ಕೋಶ ಪೊರೆಯನ್ನ ಲಿಪಿಡ್ ಬೈಲೇಯರ್ ಅಂತ ಕೂಡ ಕರೀತಾರೆ. ಆಯ್ತಾ? ಇಷ್ಟೇ ಅಲ್ಲ, ಈಗ ಅವ್ರು ಏನೋ ಕಂಡಿಡ್ಬಿಟ್ಟಿದ್ದಾರೆ, ತಾವೇ ಇಟ್ಕೊಳ್ಳೋ ಹಾಗಿಲ್ಲ, ಎಲ್ಲರಿಗೂ ಕೂಡ ಕನ್ವೆ ಮಾಡ್ಬೇಕು. ನೋಡಿ ಹೀಗಿದೆ, ಹೀಗೆ ಎಕ್ಸ್ಪ್ಲೇನ್ ಮಾಡಿದೀವಿ, ಹೀಗಿದೆ ಅಂತ ಬೇರೆಯವ್ರಿಗೆ ಕನ್ವೆ ಮಾಡ್ಬೇಕು. ಕನ್ವೆ ಮಾಡ್ಲಿಕ್ಕೋಸ್ಕರ ಒಂದು ಮಾದರಿಯನ್ನ ಪ್ರಿಪೇರ್ ಮಾಡ್ತಾರೆ. ನಾವೀಗ ಹಾರ್ಟ್ ಇಂದು ಮಾಡೆಲ್, ಬ್ರೈನ್ ಮಾಡೆಲ್, ಹ್ಯೂಮನ್ ಬಾಡಿ ಮಾಡೆಲ್, ಈ ತರ ಮಾಡೆಲ್ಸ್ ಅನ್ನ ಮಾಡ್ತೀವಲ್ವಾ, ಅದೇ ತರನೇ ಕೋಶ ಪೊರೆ ಒಳಗಿರ್ತಕ್ಕಂಥ ಲಿಪಿಡ್ ಪದರಗಳನ್ನ ಮಾಡೆಲ್ ಮಾಡ್ತಾರೆ. ಆ ಮಾಡೆಲ್ಗೆ ಒಂದು ಹೆಸರಿರ್ತಾರೆ, ದ್ರವ ಚಿತ್ತಾರ ಮಾದರಿ ಅಂತ. ಏನಂತ ಹೆಸರಿರ್ತಾರೆ? ದ್ರವ ಚಿತ್ತಾರ ಮಾದರಿ ಅಥವಾ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ಗಣಿ ಶೆಡ್ಯೂಲ್ ಹಾಕೋದು ಮರ್ತ್ಬಿಟ್ಟೆ. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಕೇಳಿದ್ರು ಕೋಶ ಪೊರೆನೇ ಹೇಳ್ಬೇಕು, ಲಿಪಿಡ್ ಬೈಲೇಯರ್ ಅಂತ ಹೇಳಿದ್ರು ಕೋಶ ಪೊರೆನೇ ಹೇಳ್ಬೇಕು. ಈಗ ಬರಲ್ಲ, 3 ಗಂಟೆ ಮುಂಚೆನೆ ಹಾಕ್ಬೇಕು.
6 ಗಂಟೆ ಮುಂಚೆನೆ ಹಾಕ್ಬೇಕಾಗಿತ್ತು. ನಾಳೆ 2 3 ಹಾಕೋತೀನಿ, ನಾಳೆಯಿಂದ 2+ ಕ್ಲಾಸ್ 2 ಫ್ರೀ ಕ್ಲಾಸ್ ಅಂತ ಹೇಳ್ತಾರೆ. ಇದು ಇವತ್ತು ನಂಗೆ ಮರ್ತೋಗ್ಬಿಡ್ತು, ಗಲಿಬಿಲಿ ಒಳಗಡೆ ಬೆಳಗಿಂದ ಕಂಟಿನ್ಯೂ ಕ್ಲಾಸ್ ಆಗಿದೆ, ಮತ್ತೆ ಹೋಗ್ಬಿಟ್ಟು ಶೆಡ್ಯೂಲ್ ಮಾಡ್ತಾರೆ. ಓಕೆ ಆಯ್ತಾ. ಹಂಗಾರೆ ನಿಕೋಲ್ಸನ್ ಮತ್ತೆ ಸಿಂಗರ್ ಅವರು ಕೋಶಪೊರೆಯನ್ನ ಲಿಪಿಡ್ ದ್ವಿಪದರ ಅಥವಾ ಲಿಪಿಡ್ ಬೈಲೇಯರ್ ಅಂತಾರೆ. ಅದರ ಮಾದರಿಯನ್ನ ದ್ರವ ಚಿತ್ತಾರ ಮಾದರಿ ಅಂತಾನೂ ಕೂಡ ಕರೀತಾರೆ. ಓಕೆ ಸೂಪರ್. ಹಾಗಾದ್ರೆ ಇದ್ರ ಒಳಗಡೆ ಹೆಂಗ್ ಕೆಲಸ ಮಾಡುತ್ತೆ ಇದು? ಇದ್ರ ಕೆಲಸ ಏನು? ಒಂದು ರಕ್ಷಣೆ ಕೊಡೋದು. ಓಕೆ, ಇನ್ನೊಂದು ಬೇಕಿರೋ ವಸ್ತುಗಳನ್ನ ಒಳಗಡೆ ತಗೊಂಡು ಬೇಡದಿರೋ ವಸ್ತುಗಳನ್ನ ಹೊರಗಡೆ ಹಾಕಿ ಚೆಕ್ ಪೋಸ್ಟ್ ತರ ಕೆಲಸ ಮಾಡೋದು. ಯಾವ ತರ ಕೆಲಸ ಮಾಡೋದು? ಚೆಕ್ ಪೋಸ್ಟ್. ಈ ಚೆಕ್ ಪೋಸ್ಟ್ ಏನ್ ಮಾಡ್ತಾರೆ? ಗೊತ್ತಿರೋರಾದ್ರೆ ನಡೀರಿ ಅಂತಾರೆ, ಇಲ್ದಿದ್ರೆ ಹೊರಗೆ ಅವ್ರಿಗೆ ಅನುಮಾನ ಬಂದ್ರೆ ಹೊರಗಡೆ ಕಳಿಸ್ಬಿಡ್ತಾರೆ. ಇಲ್ಲೂ ಕೂಡ ಹಾಗೆ ಇನ್ನೂ ಒಂದು ನಿಕ್ ನೇಮ್ ಅನ್ನ ಕರೀತಾರೆ, ಕಾವಲುಗಾರ ಅಥವಾ ಸೆಕ್ಯೂರಿಟಿ ಅಂತ. ಜೀವಕೋಶದ ಕಾವಲುಗಾರ ಅಥವಾ ಸೆಕ್ಯೂರಿಟಿ ಅಂತ ಹೇಳಿ ಕರೀತಾರೆ. ಸೆಕ್ಯೂರಿಟಿನೂ ಅಷ್ಟೇ, ನಮಗೆ ಗೊತ್ತಿದರಾದ್ರೆ ಒಳಗಡೆ ಬಿಟ್ಕೋತಾನೆ, ಗೊತ್ತಿಲ್ಲ ಅಂದ್ರೆ ನಡೀರಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಅಲ್ವಾ. ಹಾಗಾದ್ರೆ ಕೋಶಪೊರೆಗೆ ಇನ್ನ ನಿಕ್ ನೇಮ್ ಏನ್ ಬಂದಿದೆ? ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನ ಒಳಗಡೆಗೆ, ಅವಶ್ಯಕ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಹೊರಗಡೆಗೆ ಕಳಿಸೋದ್ರಿಂದ ಇದನ್ನ ಜೀವಕೋಶದ ಕಾವಲುಗಾರ, ಓಕೆ, ಜೀವಕೋಶದ ಕಾವಲುಗಾರ ಅಥವಾ ಸೆಕ್ಯೂರಿಟಿ ಆಫ್ ದ ಸೆಲ್ ಅಂತ ಕರೀತಾರೆ. ಓಕೆ, ಹೆಂಗ್ ಒಳಗಡೆ ಹೊರಗಡೆ ತಗೊಳುತ್ತಪ್ಪ? ಈ ಕೋಶಪೊರೆ ತುಂಬಾ ದಪ್ಪನಾಗಿ ಟ್ರಾನ್ಸ್ಪರೆಂಟ್ ಆಗಿದ್ರೆ ವಸ್ತುಗಳು ಒಳಗಡೆ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದಕ್ಕೆ ಈ ಪೊರೆ ಅಲ್ಪ ಟ್ರಾನ್ಸ್ಪರೆಂಟ್ ಆಗೂ ಇದೆ, ಅಲ್ಪ ಒಪೇಕ್ ಆಗೂ ಇದೆ. ಓಕೆ, ಅಂದ್ರೆ ಅರ್ಧಂಬರ್ಧ ಟ್ರಾನ್ಸ್ಪರೆನ್ಸಿ ಹೊಂದಿದೆ, ಅರೆ ಪಾರದರ್ಶಕವನ್ನ ಹೊಂದಿದೆ ಅಂತ ಹೇಳಿ ಅರ್ಥ. ಓಕೆ, ಅರೆ ಪಾರದರ್ಶಕವನ್ನ ಹೊಂದಿದೆ ಅಂತ. ಆದ್ರೆ ಬಯಾಲಜಿ ಒಳಗಡೆ ಅರೆ ಪಾರದರ್ಶಕ ಅನ್ನೋ ಪದನ ಯೂಸ್ ಮಾಡಬಾರ್ದು. ಏನಂತ ಯೂಸ್ ಮಾಡ್ಬೇಕು? ಅರೆ ಪಾರಗಮ್ಯ ಅಂತ ಯೂಸ್ ಮಾಡ್ಬೇಕು. ಅರೆ ಪಾರಗಮ್ಯ ಪೊರೆ ಅಥವಾ ಸೆಮಿ ಪರ್ಮಿಯೇಬಲ್ ಅನ್ನೋ ಪದವನ್ನ ಯೂಸ್ ಮಾಡ್ಬೇಕು. ಕೋಶಪೊರೆ ಹೇಗಿದೆ? ಅರೆ ಪಾರಗಮ್ಯವಾಗಿದೆ ಅಥವಾ ಸೆಮಿ ಪರ್ಮಿಯೇಬಲ್ ಆಗಿದೆ. ಟ್ರಾನ್ಸ್ಪರೆಂಟ್ ಅಂತ ಯೂಸ್ ಮಾಡಬಾರ್ದು. ಟ್ರಾನ್ಸ್ಪರೆಂಟ್, ಪಾರದರ್ಶಕ ಇವೆಲ್ಲ ಫಿಸಿಕ್ಸ್ ಪದಗಳು. ಬಯಾಲಜಿ ಒಳಗಡೆ ಅರೆ ಪಾರಗಮ್ಯ ಅಥವಾ ಸೆಮಿ ಪರ್ಮಿಯೇಬಲ್ ಅನ್ನೋ ಪದವನ್ನೇ ಯೂಸ್ ಮಾಡ್ಬೇಕು. ಓಕೆ, ಹೆಂಗ್ ಕೆಲಸ ಮಾಡುತ್ತೆ ಇದು? ಬೇಕಿರೋ ವಸ್ತುಗಳನ್ನ ಒಳಗೆ ಹೊರಗಡೆ ಹೆಂಗ್ ಮಾಡ್ಕೊಳ್ಳುತ್ತೆ ಇದು? ಬೇಕಿರೋ ವಸ್ತುಗಳು ಅಂದ್ರೆ ಏನು? ಒಂದು ಘನ ವಸ್ತುಗಳು, ದ್ರವ ವಸ್ತುಗಳು, ನೀರು ಮತ್ತೆ ಲವಣಾಂಶ ಅಂತ. ಓಕೆ, ಈಗ ಜೀವಕೋಶಕ್ಕೆ ನೀರು ಬೇಕಾಗಿದೆ, ಲವಣಾಂಶ ರೂಪದಲ್ಲಿರ್ತಕ್ಕಂಥ ಘನ ವಸ್ತುಗಳು ಬೇಕಾಗಿದೆ, ಒಳಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಜೀವಕೋಶದ ಒಳಗಡೆ ನೀರು ಮತ್ತೆ ಲವಣಾಂಶ ಎರಡೂ ಕೂಡ ಹೋಗೋದನ್ನ ನಾವು ಎಂಡೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ಗಣಿ ಏನದು? ಓಕೆ, ಅದೇ ಇನ್ ಕೇಸ್ ಹೊರಗಡೆ ಹೋಗ್ತಾ ಇತ್ತು ಅನ್ಕೊಳ್ಳಿ. ಸೊ ನಮಗೆ ಘನ ವಸ್ತುಗಳು ಬೇಕಾಗಿಲ್ಲ, ದ್ರವ ವಸ್ತುಗಳು ಬೇಕಾಗಿಲ್ಲ ಅನ್ಕೊಳ್ಳಿ, ಎರಡೂ ಕೂಡ ಹೊರಗಡೆ ಹೋಗ್ತಾ ಇತ್ತು ಅಂತ ಅನ್ಕೊಳ್ಳಿ. ಹೊರ ಅಂದ್ರೆ ಎಕ್ಸೋ ಅಂತ, ಅದಕ್ಕೆ ಅದನ್ನ ಎಕ್ಸೋಸೈಟೋಸಿಸ್ ಅಂತ ಹೇಳಿ ಕರೀತಾರೆ. ಓಕೆ, ಘನ ಮತ್ತೆ ದ್ರವ ಎರಡೂ ವಸ್ತುಗಳು ಒಳಗಡೆ ಬಂದ್ರೆ ಎಂಡೋಸೈಟೋಸಿಸ್, ಹೊರಗಡೆ ಹೋದ್ರೆ ಎಕ್ಸೋಸೈಟೋಸಿಸ್. ಇಲ್ಲ ನನಗೆ ಘನ ವಸ್ತು ಬೇಕಾಗಿಲ್ಲ, ಬರೀ ದ್ರವ ವಸ್ತುಗಳೇ ಒಳಗ್ ಬಂದ್ರೆ ಸಾಕು, ಬರೀ ದ್ರವ ವಸ್ತುಗಳೇ ಹೊರಗಡೆ ಹೋದ್ರೆ ಸಾಕು, ಅದಕ್ಕೇನಂತಾರೆ? ಪೀನೋಸೈಟೋಸಿಸ್ ಅಂತಾರೆ. ಪೀನಾ ಅಂದ್ರೆ ದ್ರವ ಅಂತ. ಓಕೆ, ಕೇವಲ ದ್ರವ ವಸ್ತು ಮಾತ್ರ ಒಳಗಡೆ ಹೋಗ್ತಾ ಇದೆ, ದ್ರವ ವಸ್ತು ಮಾತ್ರ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಕೇವಲ ದ್ರವ ವಸ್ತು ಮಾತ್ರ ಸಾಗಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಇದನ್ನ ಪೀನೋಸೈಟೋಸಿಸ್ ಅಂತಾರೆ. ಓಕೆ, ಬರೀ ಘನವಸ್ತು ಹೋಗ್ಬಿಟ್ರೆ ಘನವಸ್ತು ಮಾತ್ರ ಹೊರಗಡೆ ಹೋಗ್ತಾ ಇದೆ, ಘನವಸ್ತುಗಳು ಮಾತ್ರ ಹೊರಗಡೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಕೇವಲ ಘನವಸ್ತುಗಳು ಮಾತ್ರ ಸಾಗಾಣಿಕೆ ಆಗ್ತಾ ಇದ್ರೆ ಏನಂತಾರೆ? ಫ್ಯಾಗೋಸೈಟೋಸಿಸ್ ಅಂತ ಕರೀತಾರೆ. ಹಾಗಾದ್ರೆ ಕೋಶಪೊರೆಯ ಕಾರ್ಯವಿಧಾನ 4 ತರ: ಎಂಡೋಸೈಟೋಸಿಸ್, ಎಕ್ಸೋಸೈಟೋಸಿಸ್, ಪೀನೋಸೈಟೋಸಿಸ್, ಫ್ಯಾಗೋಸೈಟೋಸಿಸ್. ಇಷ್ಟು ಕೋಶಪೊರೆ ಬಗ್ಗೆ ಡೀಟೇಲ್ಸ್. ಇದನ್ನ ಬಿಟ್ಟು ಔಟ್ ಆಫ್ ದ ಕ್ವಶನ್ಸ್ ಏನ್ ಕೇಳ್ತಾರೋ ಅಂತ ಗೊತ್ತಿಲ್ಲ, ನಿಮ್ಗೆ 6 to 12 ಕಂಪ್ಲೀಟ್ ಆಗುತ್ತೆ. ಓಕೆ, ಅರ್ಥ ಆಗಿದೆ? ಗೊತ್ತಾಗಿದೆ? ಇನ್ನೊಂದ್ಸಲ ಗೊತ್ತಾಗಿಲ್ಲ ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ ಅನ್ನ ನೋಡಿ. ಇದು ನೋಟ್ಸ್ ಅನ್ನ ನಾಳೆ ಬರ್ಸ್ಲಾ? ಇದು ನೋಟ್ಸ್ ಅನ್ನ ನಾಳೆ ಬರ್ಸ್ಲಾ? ಬಹಳ ಹಶ್ವಾಗಿದೆ, ನಾವು ಮಾರ್ನಿಂಗ್ ಇಂದ ಏನು ತಿಂದಿಲ್ಲ ಗೊತ್ತಾ. ಒಂದೇ ಒಂದ್ ಪ್ಲೇಟ್ ಬಿಸಿಬೇಳೆ ಬಾತ್ ತಿಂದಿದ್ದಷ್ಟೇ ಗೊತ್ತಾ. ಹೊಟ್ಟೆ ಹಶ್ವಾಗಿ ಗೊರ್ರ ಅಂತಿದೆ. ನಾವು ಹೋಗಿ ತಿನ್ಕೊ ಬರ್ತೀವಪ್ಪ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆಲ್ ದ ಬೆಸ್ಟ್. ನಾಳೆ ಸಿಗ್ತೀನಿ, ನಾಳೆ 12 ಗಂಟೆಗೆ ಸಿಗ್ತೀನಿ.
12:30 PM. ಆಲ್ಮೋಸ್ಟ್ ಎಲ್ಲಾ ಕ್ಲಾಸ್ ಅನ್ನು ಮಧ್ಯಾಹ್ನ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ, ಆಯ್ತಾ? ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.